ರೈತ ಬಾಂಧವರೇ, ಸಾಯಿಲ್ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಸಂಸ್ಥೆಯಿಂದ ಸಾವಯವ ಜ್ಞಾನ ಹೆಚ್ಚಿಸಲು ಪ್ರತಿಯೊಂದು ಜಿಲ್ಲೆಗೆ ನಾವು ಡಾಕ್ಟರ್ ಸಾಯಿಲ್ನ ನೇಮಕ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಇವತ್ತು ನಮ್ಮ ಜೊತೆ ಚಿಕ್ಕಬಳ್ಳಾಪುರದ ಸಾಯಿಲ್ ಡಾಕ್ಟರ್ ಆಗಿರುವಂಥ ಹರ್ಷಿತಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ, ಬನ್ನಿ. ಹರ್ಷಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀವು ಸಾಯಿಲ್ ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಲ್ವಾ? ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೃಷಿಕರು ಸಾವಯವ ಪದ್ಧತಿಯಲ್ಲಿ ಏನೇನು ತೊಂದರೆಗಳು ನೋಡ್ತಿದ್ದಾರೆ, ಮತ್ತು ಅದು ನೀವು ಹೇಗೆ ಅದನ್ನು ಪರಿಹಾರ ಕೊಡ್ತಿದ್ದೀರಾ, ಮತ್ತು ನಿಮ್ಗೆ ಆಗ್ತಿರೋ ಅನುಭವ ಏನು ಅಂತ ನಾವು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವ್ಯಾವ ಥರದ ಬೆಳೆಗಳ ಅತಿ ಹೆಚ್ಚಾಗಿ ಅಥವಾ ಮುಖ್ಯ ಬೆಳೆಯಾಗಿ ನೀವು ನೋಡ್ತಿದ್ದೀರಾ ಅಲ್ಲಿ? ನಮಸ್ಕಾರ ರೈತ ಬಾಂಧವರೇ. ಮೇಡಮ್ ಆಗಲೇ ತಿಳಿಸ್ಕೊಟ್ರು, ಕಳೆದ ಒಂದೂವರೆ ತಿಂಗಳಿಂದ ನಾನು ಜೂನಿಯರ್ ಸಾಯಿಲ್ ಡಾಕ್ಟರ್ ಆಗಿ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ವಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಸಾಕಷ್ಟು ಬೆಳೆಗಳು ಬೆಳೀತಾರೆ ರೈತರು, ಬಟ್ ಪ್ರಮುಖವಾಗಿ ಒಂದು ಮೆಜಾರಿಟಿ ಅಂತ ತಗೊಂಡಾಗ ತರಕಾರಿ ಬೆಳೆ ಅಂತ ಬಂದಾಗ ಟೊಮ್ಯಾಟೊ, ಚಿಲ್ಲಿ ಮತ್ತು ಕ್ಯಾಪ್ಸಿಕಮ್ ಸಾಕಷ್ಟು ರೈತರು ಬೆಳೀತಿದ್ದಾರೆ. ಹಾಗೆಯೇ ಹಣ್ಣಿನ ಬೆಳೆ ಅಂತ ತಗೊಂಡಾಗ ದ್ರಾಕ್ಷಿ ಮತ್ತು ಮಾವು ಇದನ್ನು ಸಾಕಷ್ಟು ಬೆಳೀತಿದ್ದಾರೆ. ಸೊ ಈಗ ಹೂವಿನ ಬೆಳೆ ಅಂತ ತಗೊಂಡ್ರೆ ಗುಲಾಬಿ ಮತ್ತು ಸೇವಂತಿಗೆ ಹೂಗಳನ್ನ ಜಾಸ್ತಿ ಪ್ರಮುಖವಾಗಿ ರೈತರು ಬೆಳೀತಿದ್ದಾರೆ. ಓಕೆ, ಇವಾಗ ನೀವು ತರಕಾರಿ ಆಗಿರಬಹುದು, ಹಣ್ಣು ಆಗಿರ್ಬೋದು, ಎಲ್ಲ ಬೆಳೆಗಳು ನೋಡಿದ್ದೀರಾ. ಮೊದಲನೇದಾಗಿ ಈ ತರಕಾರಿ ಬೆಳೆಗಳು, ಅದು ಟೊಮ್ಯಾಟೊ ಆಗಿರಬಹುದು, ಚಿಲ್ಲಿ ಆಗಿರ್ಬೋದು, ಅಥವಾ ಕ್ಯಾಪ್ಸಿಕಮ್ ಆಗಿರ್ಬೋದು, ಅತಿ ಹೆಚ್ಚಾಗಿ ಬೆಳೀತಾರೆ ಅಂತ ನೀವು ಹೇಳಿದ್ರಿ. ಹಾಗಾದರೆ ಅದರಲ್ಲಿ ಏನೇನು ಅವರು ತೊಂದರೆಗಳು ನೋಡ್ತಿದ್ದಾರೆ, ನೀವು ಕಂಡಿದ್ದು ಯಾವ ತೊಂದರೆಗಳು ಅತಿ ಹೆಚ್ಚಾಗಿ ಕಾಣಿಸ್ತಿದೆ ಅಲ್ಲಿ ಅಂತ ನೀವು ಅಂದ್ಕೊಳ್ತೀರಾ? ಖಂಡಿತ ಇದು ತಿಳಿಸ್ತೀನಿ. ಅಂದರೆ ಈಗ ನಾನು ಮೊದಲನೇದಾಗಿ ತರಕಾರಿ ಬೆಳೆ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಆಗಲೇ ಹೇಳಿದೆ ಟೊಮ್ಯಾಟೊ, ಚಿಲ್ಲಿ, ಕ್ಯಾಪ್ಸಿಕಮ್ನ ಸಾಕಷ್ಟು ರೈತರು ಪ್ರಮುಖವಾಗಿ ಬೆಳೀತಿದ್ದಾರೆ ಅಂತ. ಸೊ ಟೊಮ್ಯಾಟೊ ಅಂತ ತಗೊಂಡಾಗ ಸಾಕಷ್ಟು, ಅಂದರೆ ಇವಾಗ ಯಾವುದೋ ಒಂದು ಬೆಳೆ ಅಂತ ತಗೊಂಡ್ರೆ ಸಾಕಷ್ಟು ರೋಗಗಳು, ಸಾಕಷ್ಟು ಕೀಟಗಳು ನಮಗೆ ಕಂಡು ಬರ್ತವೆ. ಆದರೆ ನಾನೀಗ ಹೇಳಕ್ಕೆ ಹೊರಟಿರೋದು ಪ್ರಮುಖವಾಗಿ ಪ್ರತಿಯೊಬ್ಬರ ತೋಟದಲ್ಲೂ ಕಂಡು ಬರುವಂತಹ ಕೀಟ ಅಥವಾ ರೋಗಗಳ ಬಗ್ಗೆ. ಏನೋ ಒಂದು ಕೆಲವೊಂದಿಷ್ಟು ರೋಗಗಳಷ್ಟೇ, ಕೆಲವೊಂದಿಷ್ಟು ಕೀಟಗಳಷ್ಟೇ ಪ್ರತಿಯೊಬ್ಬರ ತೋಟದಲ್ಲೂ ಕಾಮನ್ ಆಗಿ ಕಂಡು ಬಂದಿದೆ. ಸೊ ಅದ್ರ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತೀನಿ. ಸೊ ಟೊಮ್ಯಾಟೊ ಅಂತ ಮೊದಲು ತಗೊಂಡ್ರೆ ಇದರಲ್ಲಿ ಹಣ್ಣು ಕೊರಕ ಆಗಿರ್ಬೋದು, ಬಿಳಿ ನೊಣಗಳು ಅಥವಾ ವೈಟ್ ಫ್ಲೈ ಅಂತ ಏನು ಹೇಳ್ತೀವಿ ಇದು ಜಾಸ್ತಿ, ಹಾಗೆಯೇ ರಂಗೋಲಿ ಹುಳು, ಈ ಮೂರು ತುಂಬಾ ಪ್ರಮುಖವಾಗಿ ಪ್ರತಿಯೊಬ್ಬ ರೈತರ, ಅಂದ್ರೆ ಪ್ರತಿಯೊಬ್ಬರು ಅಂತ ಹೇಳಕ್ಕಾಗಲ್ಲ, ಅಂದ್ರೆ ಪ್ರಮುಖವಾಗಿ ಸಾಕಷ್ಟು ರೈತರ ತೋಟದಲ್ಲಿ ಮೂರು ರೋಗಗಳು ಕಂಡು ಬಂದಿದೆ. ಕೀಟ ಮತ್ತು ರೋಗಗಳು ಎರಡು ಕಂಡು ಬರ್ತಿದೆ. ಓಕೆ, ಇವೆಲ್ಲ ನೀವು ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತ ನೀವು ಅವ್ರಿಗೆ ತಿಳಿಸ್ಕೊಡ್ತಿದ್ದೀರಾ? ಮೊದಲನೇದಾಗಿ ಈಗ ರಂಗೋಲಿ ಹುಳು ಅಂತ ಹೇಳಿದೆ. ರಂಗೋಲಿ ಹುಳು ಸಾಕಷ್ಟು ರೈತರ ತೋಟದಲ್ಲಿ ಕಂಡು ಬಂದಿದೆ ಅಂತ. ಸೊ ರಂಗೋಲಿ ಹುಳುಗೆ ಅಂದ್ರೆ ಸಾಕಷ್ಟು ಜನ ರೈತರು ಉಪಯೋಗ ಮಾಡಿದ್ದಾರೆ ಇದನ್ನ ಸಹ. ಒಂದು ಎಣ್ಣೆ ಮತ್ತೆ ಮೊಟ್ಟೆ ಇವೆರಡನ್ನ ಮಿಶ್ರಣ ಚೆನ್ನಾಗಿ ಮಿಕ್ಸಿಲಿ ಹಾಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಇದ್ರ ಜೊತೆ ನಮ್ಮ ಅಂದ್ರೆ ಡಾಕ್ಟರ್ ಸಾಯಿಲ್ ಪ್ಲಾಂಟ್ ಇಮ್ಯುನಿಟಿ ಬೂಸ್ಟರ್ PIB ಸ್ಪ್ರೇ ಅಂತ ಏನಿದೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಇವಾಗ ಎಣ್ಣೆ ಮತ್ತೆ ಮೊಟ್ಟೆಯ ಮಿಶ್ರಣ ಒಂದು 3 ml ಅಂತ ತಗೊಂಡಾಗ ಈ ನಮ್ದು ಡಾಕ್ಟರ್ ಸಾಯಿಲ್ ಪ್ಲಾಂಟ್ ಇಮ್ಯುನಿಟಿ ಬೂಸ್ಟರ್ PIB ಏನಿದೆ ಅದನ್ನ ಒಂದು 5 ml ತಗೊಬೇಕು. ಇವೆರಡನ್ನ ಮಿಶ್ರಣ ಮಾಡ್ಕೊಂಡು ಅಂದ್ರೆ 5 ml 3 ml ಯಾವ್ದಕ್ಕೆ ಹೇಳಿದೆ ಅಂದ್ರೆ 1 ಲೀಟರ್ ನೀರಿಗೆ. ಸೊ ಇದನ್ನ ಸಿಂಪಡಣೆ ಮಾಡೋದ್ರಿಂದ ರಂಗೋಲಿ ಹುಳು ಕಂಟ್ರೋಲಿಗೆ ಬಂದಿದೆ. ಬಿಕಾಸ್ ಇದನ್ನ ನಾವು ಸಾಕಷ್ಟು ಜನ ರೈತರ ತೋಟದಲ್ಲಿ ನೋಡಿದೀವಿ. ಇದು ರಂಗೋಲಿ ಹುಳಕ್ಕೆ ಆರ್ಗ್ಯಾನಿಕ್ ವೇ ಅಲ್ಲಿ ಒಂದು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ತರ ಒಂದು ಮಾಡ್ಬೋದು. ಇದ್ರ ಜೊತೆಗೆ ಟೊಮೆಟೊದಲ್ಲಿ ನಾನು ಆಗ್ಲೇ ಹೇಳಿದೆ ಬಿಳಿ ನೊಣಗಳು ಅಥವಾ ವೈಟ್ ಫ್ಲೈಸ್ ಅಂತ ಏನ್ ಹೇಳ್ತೀವಿ ಇದು ಸಾಕಷ್ಟು ಕಂಡು ಬಂದಿದೆ ಅಂತ. ಸೊ ವೈಟ್ ಫ್ಲೈಸ್ಗೆ ತುಂಬಾ ಮುಖ್ಯವಾಗಿ ನಾವು ಮಾಡ್ಬೇಕಾಗಿರೋದಿಷ್ಟೇ, ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಥವಾ ಹಳದಿ ಜಿಗುಟು ಬಲೆಗಳು ಅಂತ ಏನ್ ಹೇಳ್ತೀವಿ ಇದನ್ನ ನಮ್ಮ ತೋಟಗಳಲ್ಲಿ ನಾವು ಅಳವಡಿಸ್ಕೊಬೇಕು. ಸೊ ಈ ಸ್ಟಿಕ್ಕಿ ಟ್ರ್ಯಾಪ್ಸ್ ಮೇಡಮ್ ನನಗೇನು ಪ್ರಶ್ನೆ ಇದೆ ಅಂತಂದ್ರೆ, ಈಗ ಸ್ಟಿಕ್ಕಿ ಟ್ರ್ಯಾಪ್ಸ್ ಹೌದು ಹೊರಗಡೆಯಿಂದ ತರ್ತೀವಿ ಬಲೆಗಳನ್ನ, ರೈತರಿಗೆ ಹೇಳ್ತೀವಿ ಸರ್ ಈ ತರ ಒಂದು ಹಳದಿ ಜಿಗುಟು ಬಲೆಗಳು ಬರ್ತವೆ ಇದನ್ನ ತಂದು ಹಾಕಿ ಅಂತ. ಸೊ ನಮ್ಮ ಮುಖ್ಯ ಧ್ಯೇಯ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಖರ್ಚು ಕಡಿಮೆ ಮಾಡ್ಕೊಂಡು ಆದಾಯ ಒಂಚೂರು ಜಾಸ್ತಿ ಮಾಡ್ಕೊಬೇಕು ಅನ್ನೋದು ನಮ್ಮ ಮುಖ್ಯ ಧ್ಯೇಯ ಆಗಿರೋದ್ರಿಂದ ಈ ಒಂದು ಜಿಗುಟು ಬಲೆಗಳನ್ನ ನಾವೇ ತಯಾರು ಮಾಡ್ಕೊಳ್ಳುವಂತಹ ಯಾವ್ದಾದ್ರು ಒಂದು ಪದ್ಧತಿ ನೀವು ತಿಳಿಸ್ಕೊಡ್ಲಿಕ್ಕಾಗತ್ತಾ ನಮ್ಮ ರೈತರಿಗೆ? ಹೌದು, ಈ ಬಿಳಿ ಹುಳುಗಳು ಅಂತ ಏನು ಹೇಳಿದ್ರಿ ಅಲ್ವಾ, ಅದು ಬಂದು ಯೆಲ್ಲೋ ಕಲರ್ ಅಥವಾ ಹಳದಿ ಕಲರ್ಗೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಹಳದಿ ಜಿಗುಟು ಬೆಳೆಗಳನ್ನ ಹೆಚ್ಚಾಗಿ ಅದನ್ನ ಅಟ್ರಾಕ್ಟ್ ಮಾಡಿ ಕಿಲ್ ಮಾಡೋಕ್ಕೋಸ್ಕರ ಮಾಡ್ಕೊಳ್ತೀವಿ. ಸೊ ಏನು ಮಾಡಬೇಕು ಅಂತ ಅಂದರೆ, ಹಳದಿ ಪೇಪರ್
ಅಥವಾ ನೀವು ಹಳದಿ ಬಣ್ಣ ಮಾಡಿರೋಂಥ ಪೇಪರ್ ತಗೊಂಡ್ಬಿಟ್ಟು ಅದು ಒಂದು ಕಾರ್ಡ್ ಬೋರ್ಡಿಗೆ ಅಂಟಿಸ್ಬಿಟ್ಟು ಅದಕ್ಕೆ ಪೆಟ್ರೋಲಿಯಂ ಜೆಲ್ಲಿ ಅಂತ ಬರುತ್ತೆ, ಅದು ನೀವು ಅಥವಾ ಎಗ್ಗಿಂದು ನಾವು ವೈಟ್ ಹಚ್ಕೊಂಡ್ರೂ ಬರುತ್ತೆ. ಸೊ ಅವೆರಡನ್ನೂ ಹಚ್ಕೊಂಡ್ಬಿಟ್ರೆ ಏನಾಗುತ್ತೆ, ಆ ಯೆಲ್ಲೋ ಕಲರ್ಗೆ ಆ ಪೇಪರ್ ಮೇಲೆ ಬಂದು ಆ ವೈಟು ಫ್ಲೈಸ್ ಅಂತ ಏನು ಹೇಳ್ತೀವಿ ಅದು ಬಂದು ಕೂತ್ಕೊಳ್ಳುತ್ತೆ. ಅದು ಕೂತ್ಕೊಂಡಾಗ ಅದು ತಿಂದ್ಬಿಟ್ಟು ಪೆಟ್ರೋಲಿಯಂ ಜೆಲ್ಲಿ ಅದು ಒಂದು ಪಾಯ್ಸನಸ್ ಆಗಿರುತ್ತೆ, ಅಥವಾ ಈಗ ಎಗ್ಗು ತಿಂದ್ರೂ ಸಹ ಅದು ಪಾಯ್ಸನಸ್ ಆಗುತ್ತೆ. ಸೊ ಅದು ತಿಂದ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಅದು ಸತ್ತೋಗ್ಬಿಡುತ್ತೆ. ಅಥವಾ ನೀವು ಇಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತಂದರೆ ಹಳದಿ ಅದು ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಥವಾ ಹಳದಿ ಬಲೆಗಳು ಅಂತ ಏನು ಹೇಳ್ತೀವಿ, ಜಿಗುಟು ಬಲೆಗಳನ್ನ, ಅಲ್ಲಿ ಸಿಕ್ಕಾಕೊಂಡಿರೋಂಥ ಹುಳುಗಳನ್ನ ನೀವು ನೋಡ್ಬಿಟ್ಟು ಅದನ್ನ ಡೆಸ್ಟ್ರಾಯ್ ಮಾಡಬೇಕು ಅಥವಾ ಕಿಲ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ 1 ಎಕರೆ ಭೂಮಿಯಲ್ಲಿ ಒಂದು 5 ರಿಂದ 6 ಬಲೆಗಳನ್ನ ಈ ತರ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಎಲ್ಲ ವೈಟ್ ಫ್ಲೈಸ್ ಬಂದು ಅಟ್ರಾಕ್ಟ್ ಆಗಿ ಅಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಅದು ನೀವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಾಯಿಸ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ವೈಟ್ ಫ್ಲೈಸ್ ಅನ್ನೋ ಒಂದು ಇದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಥರ ನಾವು ಮನೇಲೆ ಪ್ರಿಪೇರ್ ಮಾಡ್ಕೊಂಡ್ರೆ ಅದು ಬೇರೆ ಸ್ಪ್ರೇಸ್ ಅಥವಾ ಕಾಂಟ್ಯಾಕ್ಟ್ ಸ್ಪ್ರೇಸ್ ಅಥವಾ ಏನು ಹೇಳ್ತೀವಿ ಅದ್ರ ಬೆಲೆಗಳನ್ನು ಸಹ ನಾವು ಕಡಿಮೆ ಮಾಡ್ಕೋಬಹುದು. ಅದಕ್ಕೆ ಸೊ ಇದ್ರ ಮುಖಾಂತರ ನಾವು ಒಂಚೂರು ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ಹೌದು. ಸೊ ಹೌದು, ಇದೊಂದು ಒಂದು ಒಳ್ಳೆ ಏನು ಸಿಗುತ್ತೆ ನಮ್ಮ ರೈತರಿಗೆ, ದಟ್ ನಾವು ಈ ಹೊರ್ಗಡೆಯಿಂದ ಏನೋ ತಂದು ಹಾಕೋ ಅವಶ್ಯಕತೆ ಬರಲ್ಲ. ಇದೊಂದು ನಮ್ದು ಸಾವಯವ ಕೃಷಿ ಪದ್ಧತಿಯಲ್ಲಿ ವೆಚ್ಚ ಕಡಿಮೆ ಮಾಡೋದೇ ನಮ್ದು ಉದ್ದೇಶ ಇರೋದ್ರಿಂದ ನಾವು ಮನೆಯಲ್ಲೇ ಸಿಗುವಂತ ವಸ್ತುಗಳಿಂದ ಮಾಡ್ಕೊಂಡ್ರೆ ಇದ್ರ ಖರ್ಚು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಬೇರೆ ಯಾವ್ದಾದ್ರೂ ಆಗಿರ್ಬೋದು, ಲೈಟ್ರಿಗೆ ಅಟ್ರಾಕ್ಟ್ ಆಗೋ ಅಥವಾ ಯೆಲ್ಲೋ ಕಲರ್ಗೆ ಅಟ್ರಾಕ್ಟ್ ಆಗುವಂತಹ ಬೇರೆ ಕೀಟಗಳನ್ನು ಸಹ ನಾವು ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ಬೋದು. ಇವಾಗ ಉದಾಹರಣೆಗೆ ಲೈಟ್ ಟ್ರ್ಯಾಪ್ಸ್ ಇದೆ, ನೀವು ನೋಡಿದ್ದೀರಾ ಲೈಟ್ ಟ್ರ್ಯಾಪ್ಸ್? ಓಕೆ, ಲೈಟ್ ಟ್ರ್ಯಾಪ್ಸ್ ಬಗ್ಗೆ ಏನು ಹೇಳ್ತೀರಾ ನೀವು? ಲೈಟ್ ಟ್ರ್ಯಾಪ್ಸ್ನ ನಾವು ಯಾವುದಕ್ಕೆ ತುಂಬಾ ಮುಖ್ಯವಾಗಿ ಸಜೆಸ್ಟ್ ಮಾಡಿದೀವಿ ರೈತರಿಗೆ ಅಂತಾನೆ ನಾನು ಆಗ್ಲೇ ಹೇಳಿದೆ, ಫ್ರೂಟ್ ಬೋರರ್ ಅಥವಾ ಹಣ್ಣು ಕೊರಕ ಅಂತ ಹೇಳ್ತೀವಿ. ಸೊ ಈ ಹಣ್ಣು ಕೊರಕ ಹುಳುಗಳಿಗೆ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಲೈಟ್ ಟ್ರ್ಯಾಪ್ ನಾವು ಸಜೆಸ್ಟ್ ಮಾಡಿದೀವಿ. ಸೊ ಈಗ ಫ್ರೂಟ್ ಬೋರರ್ ಅಥವಾ ಹಣ್ಣು ಕೊರಕ ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ಸೊ ನಮ್ಮೆಲ್ರಿಗೂ ತಿಳಿದಿರುವಾಗೆ ಅದೊಂದು ನಾಕ್ಟ್ಯೂರ್ನಲ್, ಅಂದ್ರೆ ನೈಟ್ ಟೈಮಲ್ಲಿ ಅಷ್ಟೇ ತುಂಬಾ ಆಕ್ಟಿವ್ ಇರುತ್ತೆ ಅದು. ಸೊ ನೈಟ್ ಟೈಮಲ್ಲಿ ನಾವು ಲೈಟ್ ಟ್ರ್ಯಾಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನಮ್ಮ ತೋಟಗಳಲ್ಲಿ ಇವುಗಳು ಬಂದು ಅಲ್ಲಿ ಲೈಟ್ಗೆ ಅಟ್ರಾಕ್ಟ್ ಆಗಿ ಬೀಳುತ್ತೆ. ಸೊ ನಾವು ಇವಾಗ ಏನೋ ಒಂದು ಟಬ್ ಇರುತ್ತೆ, ಈ ಟಬ್ಬಿಗೆ ಒಂದು ಲೈಟ್ ನ ಮೇಲೆ ಹಿಂಗ್ ಕೊಟ್ಟಿರ್ತೀವಿ. ಸೊ ಆ ಲೈಟಿಗೆ ಅಟ್ರಾಕ್ಟ್ ಆಗಿ ಆ ಟಬ್ ಒಳಗೆ ನಾವು ಯಾವುದೋ ಒಂದು ಸಣ್ಣದೊಂದು ಪಾಯ್ಸನ್ ಕೈಂಡ್ ಏನಾದ್ರು ಹಾಕಿದ್ರೆ, ಸೊ ಈ ಫ್ರೂಟ್ ಬೋರರ್ಸ್ ಏನ್ ಮಾಡುತ್ತೆ, ಸಡನ್ ಆಗಿ ಬಂದು ಆ ಟಬ್ಬಿಗೆ ಬೀಳುತ್ತೆ. ಆಬ್ವಿಯಸ್ಲಿ ಆ ಟಬ್ ಒಳಗೆ ನಾವು ಒಂದು ಪಾಯ್ಸನ್ ಏನಾದ್ರು ಹಾಕಿರ್ತೀವಿ, ಅದು ಸಾಯುತ್ತೆ. ಸೊ ಈ ತರ ಒಂದು ಸಜೆಸ್ಟ್ ಮಾಡಿದೀವಿ ನಾವು ರೈತರಿಗೆ, ಇದು ವರ್ಕ್ ಆಗ್ತಿದೆ ಸಹ. ಹೌದು. ಇನ್ನೊಂದೇನು ಅಂದ್ರೆ ಲೈಟ್ ಟ್ರ್ಯಾಪ್ಸ್, ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಥವಾ ಹಳದಿ ಜಿಗುಟು ಬಲೆಗಳು ಅಂತ ಏನು ಹೇಳಿದ್ವಿ, ಅದೇ ತರನಾಗಿ PIB ಸಹ ವರ್ಕ್ ಆಗುತ್ತೆ. ಯಾಕಂತಂದ್ರೆ ಎಲೆಗಳ ಮೇಲೆ ಒಂದು ಲೇಯರ್ ಫಾರ್ಮ್ ಆಗೋದ್ರಿಂದ ಆ ಬಿಳಿ ನೊಣಗಳು ಏನಿರುತ್ತೆ ಬಂದು ಕುತ್ಕೊಂಡ್ಬಿಟ್ಟು ಅದು ಅಟ್ರಾಕ್ಟ್ ಆಗಿ ತಿಂದ್ಬಿಟ್ಟು ಸತ್ತೋಗುತ್ತೆ. ಸೊ ಇವೆರಡರಲ್ಲಿ ಅವ್ರಿಗೆ ಯಾವ್ದು ಅನುಕೂಲನೋ ಅದನ್ನ ಮಾಡ್ಕೊಂಡ್ರೆ ಒಳ್ಳೇದು ಅವರಿಗೆ. ಓಕೆ, ಖಂಡಿತ. ಸೊ ಇನ್ನೊಂದು ಏನ್ ಸಜೆಸ್ಟ್ ಮಾಡಿದೀವಿ ಅಂತಂದ್ರೆ, ಈಗ ಟೊಮ್ಯಾಟೊ ಬೆಳೆಗಾರರಿಗೆ ಮುಖ್ಯವಾಗಿ ಟ್ರ್ಯಾಪ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಸೊ ಟ್ರ್ಯಾಪ್ ಕ್ರಾಪ್ ನ ನಾವು ಮುಖ್ಯವಾಗಿ ಏನು ಚೆಂಡು ಹೂನ ತುಂಬಾ ಮುಖ್ಯವಾಗಿ ತಿಳಿಸ್ಕೊಟ್ಟಿದೀವಿ. ಚೆಂಡು ಹೂನ ಯಾವ ಅನುಪಾತದಲ್ಲಿ ನಾವು ಹಾಕೋಬೇಕು ಅಂತಂದ್ರೆ, ಅಂದ್ರೆ ಒಬ್ಬೊಬ್ರು ಈಗ ಸಾಕಷ್ಟು ದೊಡ್ಡ ಏರಿಯಾಗಳಲ್ಲಿ ಮಾಡಿರ್ತಾರೆ ಬೆಳೆಗಳನ್ನ, ಇನ್ನ ಕೆಲವೊಬ್ರು ಸಣ್ಣ ಏರಿಯಾದಲ್ಲೇ ಮಾಡಿ ಮುಗಿಸಿರ್ತಾರೆ. ಸೊ ಇವಾಗ 16:1 ಅನುಪಾತದಲ್ಲಿ ದೊಡ್ಡ ಏರಿಯಾಗಳಲ್ಲಿ ಟೊಮೆಟೊ ಬೆಳೆದಿರುವಂತಹ ರೈತರಿಗೆ ಸಜೆಸ್ಟ್ ಮಾಡಿದೀವಿ. ಹಾಗೆ ಏನು ಕಡಿಮೆ ಏರಿಯಾದಲ್ಲಿ ಟೊಮೆಟೊ ಬೆಳೆದಿರುವಂತಹ ರೈತರಿಗೆ ಏನೋ 7:1 ಅನುಪಾತದಲ್ಲಿ ತಿಳಿಸ್ಕೊಟ್ಟಿದೀವಿ. ಇವಾಗ 7:1 16:1 ಅಂತ ಅಂದ್ರೆ 16 ರೋಗಳಲ್ಲಿ ಟೊಮೆಟೊ ನಾವು ನಾಟಿ ಮಾಡಿದ್ರೆ 1 ರೋ ಚೆಂಡು ಹೂ ನಾಟಿ ಮಾಡ್ಬೇಕು. ಅಂದ್ರೆ ನೀವೇನ್ ಹೇಳ್ತಿದ್ದೀರಾ ಅಂದ್ರೆ 16 ಸಾಲು ಟೊಮ್ಯಾಟೊ, ಮಧ್ಯದಲ್ಲಿ 2 ರೋ ಅಥವಾ 2 ಸಾಲು ಚೆಂಡು ಹೂ, ಮತ್ತೆ 16 ಸಾಲು ಟೊಮ್ಯಾಟೊ ಹಾಕೊಂಡು ಏನಾಗುತ್ತೆ ಆ ಚೆಂಡು ಹೂ ಹಾಕಿದಾಗ ಏನಾಗುತ್ತೆ? ಚೆಂಡು ಹೂನ ಇಲ್ಲಿ ನಾನು ಮುಖ್ಯವಾಗಿ ಟ್ರ್ಯಾಪ್ ಕ್ರಾಪ್ ಅಂತ ಆಗ್ಲೇ ಬಳಸ್ತೆ. ಟ್ರ್ಯಾಪ್ ಕ್ರಾಪ್ ಅಂದ್ರೆ ಇಷ್ಟೇ, ಅಂದ್ರೆ ಈಗ ಮುಖ್ಯ ಬೆಳೆ ನಮಗೆ ಯಾವ್ದಿಲ್ಲಿ ಟೊಮೆಟೊ, ಇದು ನಮಗೆ ಅಷ್ಟು ಆದಾಯ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಇದರಿಂದ ನಮಗೆ ಆರ್ಗ್ಯಾನಿಕ್ ವೇ ಅಲ್ಲಿ ಒಂದು ರೋಗದ ಅಥವಾ ಕೀಟಗಳ ಕಂಟ್ರೋಲ್ ಆಗುತ್ತೆ. ಸೊ ಈಗ ಯಾವುದೋ ಒಂದು ಕೀಟಗಳು ಹೊರಗಡೆಯಿಂದ ಬರ್ತಿದೆ ಅಂತಂದ್ರೆ ಈ ಚೆಂಡು ಹೂ ಏನ್ ಮಾಡುತ್ತೆ, ಟ್ರ್ಯಾಪ್ ಕ್ರಾಪ್ ಅದೇ ಏನೋ ಆಕರ್ಷಣೆ ಮಾಡ್ಕೊಳ್ಳುತ್ತೆ. ಸೊ ಅವಾಗ ರೋಗ ಎಲ್ಲ ಹೆಚ್ಚಾಗಿ ಏನೋ ಚೆಂಡು ಹೂಗೆ ಹೋಗುತ್ತೆ. ಸೊ ಟೊಮ್ಯಾಟೊ ಗಿಡಗಳಿಗೆ ಆ ರೋಗಗಳು ಯಥೇಚ್ಛವಾಗಿ ಕಂಡು ಬರಲ್ಲ ಅನ್ನೋದಕ್ಕಿಂತ ಆದಷ್ಟು ಕಂಟ್ರೋಲ್ ಮಾಡ್ಕೊಡುತ್ತೆ ಈ ಟ್ರ್ಯಾಪ್ ಕ್ರಾಪ್ಗಳು. ಸೊ ಆಗ ನಾವು ಮುಖ್ಯವಾಗಿ ಬೆಳೆದಿರುವಂತಹ ಬೆಳೆ ಅಂದ್ರೆ ಇವಾಗ ಟೊಮ್ಯಾಟೊ ಹೇಳ್ದಾಗೆ ಮುಖ್ಯವಾಗಿ ಬೆಳೆದಿರುವಂತಹ ಬೆಳೆನ ನಾವು ಖಂಡಿತವಾಗ್ಲೂ ರಕ್ಷಣೆ ಮಾಡ್ಕೋಬಹುದು.
ನಾವು ಚೆಂಡು ಹೂ ಜೊತೆಗೆ ರ್ಯಾಡಿಶ್ ಅಂತ ಹೇಳಿ ಮೂಲಂಗಿ ಸಹ ಇದೇ ತರನೇ ನಾವು ಬೆಳ್ಕೊಂಡ್ರೆ ಇದು ಒಂದು ಟ್ರ್ಯಾಪ್ ಕ್ರಾಪ್ ತರ ಆಗುತ್ತೆ ನಮ್ಗೆ. ಓಕೆ. ಚೆಂಡು ಹೂ ಜೊತೆಗೆ ರ್ಯಾಡಿಶ್ ಅಂದ್ರೆ ಮೂಲಂಗಿ ಅಂತ ಹೇಳ್ತೀವಿ. ಆ ತರಕಾರಿ ತರಕಾರಿನೂ ಸಿಗುತ್ತೆ. ಅದರ ಪ್ರಮಾಣ ಇವಾಗ ಟೊಮ್ಯಾಟೊ ಮುಖ್ಯ ಬೆಳೆ ಆಗಿರೋದ್ರಿಂದ ಅದಕ್ಕೆ ಬರೋ ರೋಗಗಳು ಈ ಮೂಲಂಗಿ ಕಂಟ್ರೋಲ್ ಮಾಡುತ್ತೆ. ಸೊ ನಾವು ಚೆಂಡು ಆದ್ರೂ ಹಾಕೋಬಹುದು ಅಥವಾ ಮೂಲಂಗಿನಾದ್ರೂ ಹಾಕೋಬಹುದು. ಇವೆರಡು ಏನಕ್ಕಂತಂದ್ರೆ ಫ್ಯಾಮಿಲಿ ಡಿಫರ್ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಅದು ರಫಾನಸ್ ಅನ್ನೋದು ಒಂದು ಸ್ಪೀಸೀಸ್ ಆಗಿರೋದ್ರಿಂದ ಅದು ಒಂದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಸೊ ಅದು ರಿಲೀಸ್ ಆಗಿದ್ದಕ್ಕೆ ಏನಾಗುತ್ತೆ ಅಂತಂದ್ರೆ ಆ ಎಲ್ಲ ಕೀಟಗಳು ಅದಕ್ಕೆ ಅಟ್ರಾಕ್ಟ್ ಆಗಿ ಅಲ್ಲಿ ರೋಗಗಳು ಡೈವರ್ಟ್ ಆಗುತ್ತೆ. ನಾವಿಲ್ಲಿ ಟ್ರ್ಯಾಪ್ ಕ್ರಾಪ್ಸ್ ಉಪಯೋಗಿಸ್ಕೊಳ್ಳೋದು ಏನಕ್ಕೆ ಅಂತಂದ್ರೆ ಕೀಟಗಳನ್ನ ಆ ಬೆಳೆಗೆ ಬಿಟ್ಟು ಬೇರೆ ಬೆಳೆಗೆ ಡೈವರ್ಟ್ ಮಾಡೋಕ್ಕೋಸ್ಕರ ನಾವು ಟ್ರ್ಯಾಪ್ ಕ್ರಾಪ್ ನ ನಮ್ದು ಮುಖ್ಯ ಬೆಳೆನ ನಾವು ಕಾಪಾಡ್ಕೋಬೇಕು. ಹಾಗಾಗಿ ನಾವು ಟ್ರ್ಯಾಪ್ ಅದರಿಂದ ನಮ್ಗೆ ಬೆಳೆ ಸೆಕೆಂಡರಿ, ನಾವು ಮುಖ್ಯ ಬೆಳೆನ ಕಾಪಾಡ್ಕೊಳಕ್ಕೋಸ್ಕರ ನಾವು ಟ್ರ್ಯಾಪ್ ಕ್ರಾಪ್ ನ ಹಾಕೋಬೇಕು. ಸೊ ಈಗ ಇದು ಟೊಮ್ಯಾಟೊ ಇಷ್ಟು ರೋಗಗಳು ಪ್ರಮುಖವಾಗಿ ಕಂಡು ಬಂದಿರುವಂತ ಟೊಮ್ಯಾಟೊ ರೋಗಗಳಿದು. ಈಗ ನಾನು ಆಗ್ಲೇ ಹೇಳಿದೆ ಇನ್ನೊಂದು ತರಕಾರಿ ಬೆಳೆ ಏನೋ ಸಹಜವಾಗಿ ನಮ್ಮ ರೈತರು ಬೆಳೀತಾ ಇರೋದು ಆ ಕಡೆ ಅಂತಂದ್ರೆ ಚಿಲ್ಲಿ ಮತ್ತೆ ಕ್ಯಾಪ್ಸಿಕಮ್. ಸೊ ಇದ್ರದ್ದು ಮ್ಯಾನೇಜ್ಮೆಂಟ್ ಎಲ್ಲ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಇದ್ರಲ್ಲಿ ತುಂಬಾ ಮುಖ್ಯವಾಗಿ ಕಂಡು ಬಂದಿರುವಂತಹ ರೋಗ ಅಂದ್ರೆ ಮುರ್ಡಾ ಕಾಂಪ್ಲೆಕ್ಸ್. ಸೊ ಈ ಮುರ್ಡಾ ಕಾಂಪ್ಲೆಕ್ಸ್ ಸಾಕಷ್ಟು ಕಡೆ ರೈತರಿಗೆ ಅಂದ್ರೆ ಸಣ್ಣ ಸಣ್ಣ ಗಿಡ ಇರುವಾಗ್ಲೇನೆ ಇನ್ನೂ ಇಳುವರಿ ಸ್ಟಾರ್ಟೇ ಆಗಿರಲ್ಲ ಆಗ್ಲೇನೆ ಸಾಕಷ್ಟು ತೊಂದರೆಗಳು ಮಾಡ್ತಿದ್ದಾವೆ ರೈತರಿಗೆ. ಸೊ ಮುರ್ಡಾ ಕಾಂಪ್ಲೆಕ್ಸ್ ಅದೇ ನೇಮಲ್ಲೇ ಇದೆ, ಕಾಂಪ್ಲೆಕ್ಸ್ ಒಂದು ಸಂಕೀರ್ಣವಾಗಿ ಬಂದಿರುವಂತಹ ರೋಗ ಅದು. ಸೊ ಈ ಮುರ್ಡಾ ಕಾಂಪ್ಲೆಕ್ಸ್ ಏನು ಥ್ರಿಪ್ಸ್ ಮತ್ತೆ ಮೈಟ್ಸ್ ಜೊತೆಗೆ ಒಂದು ವೈರಸ್, ಈ ಮೂರನ್ನು ಸೇರಿ ಬಂದಿರುವಂತಹ ಮುರ್ಡಾ ಕಾಂಪ್ಲೆಕ್ಸ್ ಇದು. ಇವಾಗ ಮೈಟ್ಸ್ ಇಂದ ಬಂದಿದೆ, ಥ್ರಿಪ್ಸ್ ಇಂದ ಬಂದಿದೆ, ವೈರಸ್ ಇಂದ ಬಂದಿದೆ ಅಂತ ನಾವು ರೈತರಿಗೆ ಹೇಗೆ ಗೊತ್ತು ಮಾಡಿಸ್ಕೋಬಹುದು ಅಲ್ಲಿ? ಹೌದು, ಈಗ ಥ್ರಿಪ್ಸ್ ಅಂತ ಅನ್ನುವಾಗ ಅಪ್ವರ್ಡ್ ಕರ್ಲಿಂಗ್ ಅಂತ ಹೇಳ್ತೀವಿ. ಎಲೆಗಳ ಮೇಲ್ಭಾಗ ಎಲೆಗಳೇನಿರುತ್ತೆ ಅದ್ರ ಮೇಲ್ಭಾಗಕ್ಕೆ ಮೇಲ್ಮುಖವಾಗಿ. ಈಗ ಮೈಟ್ಸ್ ಅಂತ ಹೇಳ್ದೆ, ಮೈಟ್ಸ್ ಕೆಳಭಾಗಕ್ಕೆ ಸೇಮ್ ಥ್ರಿಪ್ಸ್ ತರನೇ ಬಟ್ ಕೆಳಭಾಗಕ್ಕೆ ಆಗುತ್ತೆ. ಈಗ ವೈರಸ್ ಅನ್ನುವಾಗ ಇನ್ನು ವೈನ್ಸ್ ಅಂತ ಏನ್ ಹೇಳ್ತೀವಿ ಎಲೆಗಳಲ್ಲಿ, ಆ ಎಲೆಗಳಲ್ಲಿರೋ ವೈನ್ಸ್ ಎಲ್ಲ ಯೆಲ್ಲೋ ಕಲರ್ ಆಗಿ ವೈರಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಮೂರು ಒಂದು ಕಾಂಪ್ಲೆಕ್ಸ್ ಆಗಿ ಚಿಲ್ಲಿ ಅಥವಾ ಕ್ಯಾಪ್ಸಿಕಮ್ಗಳಲ್ಲಿ ಮುರ್ಡಾ ಕಾಂಪ್ಲೆಕ್ಸ್ ಕಂಡು ಬರ್ತಿದೆ. ಸೊ ಇದಕ್ಕೆ ಮುಖ್ಯವಾಗಿ ನಾವು ರೈತರಿಗೆ ಹೇಳಿರೋದೇನಂದ್ರೆ, ಹೌದು ನಾನು ಆಗ್ಲೇ ಹೇಳಿದೆ ಮುರ್ಡಾ ಕಾಂಪ್ಲೆಕ್ಸ್ ಓವರ್ ಆಲ್ ಒಂದು ನಮಗೆ ರೋಗದ ತರ ಕಾಣುತ್ತೆ, ಬಟ್ ಅದು ಬಂದಿರೋದು ಕೀಟಗಳಿಂದ. ಅದು ನಾವು ತುಂಬಾ ಚೆನ್ನಾಗಿ ಅರ್ಥಕೋಬೇಕು. ಸೊ ನಾನು ಆಗ್ಲೇ ಹೇಳ್ದಂಗೆ ಥ್ರಿಪ್ಸ್ ಮೈಟ್ಸ್ ಇವೆರಡು ಮುಖ್ಯವಾಗಿ ಕಂಡು ಬಂದಿರುವಂತಹ ಕೀಟಗಳು ಮುರ್ಡಾ ಕಾಂಪ್ಲೆಕ್ಸ್ ಏನೋ ರೋಗ ಬರ್ಸೋದ್ರಲ್ಲಿ. ಸೊ ಈಗ ಥ್ರಿಪ್ಸ್ ಮೈಟ್ಸ್ ಅಂತಂದ್ರೆ ಅದು ರಸ ಹೀರೋ ಒಂದಿದು. ಸೊ ಸ್ಟಿಕಿ ಟ್ರಾಪ್ಸ್ ಅನ್ನೇ ಇದಕ್ಕೂ ನಾವು ಸಜೆಸ್ಟ್ ಮಾಡಿದೀವಿ. ಅಂದ್ರೆ ಇದಕ್ಕೆ ಹಳದಿ ಟ್ರಾಪ್ಸ್ ಯೂಸ್ ಮಾಡಿದ್ರೆ ಹಳದಿ ಬಳೆಗಳು ಅಥವಾ ಬೇರೆ ಯಾವುದು? ಬ್ಲೂ ಕಲರ್. ಈಗ ಹಳದಿ ಬಳೆಗಳು ಆಗ್ಲೇ ಹೇಳಿದೆ ದಟ್ ವೈಟ್ ಫ್ಲೈಸ್ ಗೆ ಅದು ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಥ್ರಿಪ್ಸಿಗೆ ಬ್ಲೂ ಕಲರ್ ಥ್ರಿಪ್ಸಿಗೆ ತುಂಬಾ ಬೇಗ ಅಟ್ರಾಕ್ಟ್ ಆಗುತ್ತೆ. ಸೊ ಅದರಿಂದ ನಾವು ಬ್ಲೂ ಸ್ಟಿಕಿ ಟ್ರಾಪ್ಸ್ ನ ನಾವು ಸಜೆಸ್ಟ್ ಮಾಡಿದೀವಿ ರೈತರಿಗೆ. ಅದು ಬಿಟ್ಟು PIB ವರ್ಕ್ ಆಗುತ್ತೆ ಅದಕ್ಕೆ? PIB ಮತ್ತೆ ಇದು ಖಂಡಿತ, ಯಾಕಂದ್ರೆ ಇಲ್ಲಿ ಒಂದು ವೈರಸ್ ಇದೆ ಅಂತಾನು ನಾನು ಆಗ್ಲೇ ಹೇಳಿದೆ. ಅಂದ್ರೆ ಥ್ರಿಪ್ಸ್ ಮೈಟ್ಸ್ ಜೊತೆಗೆ ಒಂದು ವೈರಸ್ ಸಹ ಅಟ್ಯಾಕ್ ಆಗಿರೋದ್ರಿಂದ ಮುರ್ಡಾ ಕಾಂಪ್ಲೆಕ್ಸ್ ಆಗುತ್ತೆ ಅಂತ. PIB ಎಗ್ ಆಯಿಲ್ ನಾನು ಆಗ್ಲೇನೆ ಹೇಳಿದೆ ರಂಗೋಲಿ ಹುಳು ಕಂಟ್ರೋಲ್ ಮಾಡುತ್ತೆ ಟೊಮ್ಯಾಟೊದಲ್ಲಿ ಅಂತ. ಸೊ ಇದು ಖಂಡಿತ ವೈರಸ್ ಕಂಟ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ PIB ಎಗ್ ಮತ್ತೆ ಆಯಿಲ್ 3 ml + 5 ml 1 ಲೀಟರ್ ನೀರಲ್ಲಿ ಇದು ವರ್ಕ್ ಆಗಿದೆ. ಇಷ್ಟು ತರಕಾರಿ ಬೆಳೆಗಳದ್ದು. ಇವಾಗ ಹಣ್ಣಿನ ಬೆಳೆಗಳಿಗೆ ಹೋಗೋಣ. ಹಣ್ಣಿನ ಬೆಳೆಗಳಲ್ಲಿ ಜಾಸ್ತಿ ಬೆಳೆದು ನೀವು ಮಾವು ಅಂತ ಹೇಳಿದ್ರಿ. ಮಾವಿನಲ್ಲಿ ಏನೇನು ತೊಂದರೆಗಳು ಕೃಷಿಕರು ನೋಡ್ತಿದ್ದಾರೆ ಅಲ್ಲಿ? ಇವಾಗ ಮಾವಲ್ಲಿ ಲಿಸ್ಟ್ ಮಾಡ್ತಾ ಹೋಗ್ತಿದೀವಿ ಅಂತಂದ್ರೆ ಸಾಕಷ್ಟು ಕೀಟಗಳು ಸಾಕಷ್ಟು ರೋಗಗಳು ನಮಗೆ ಸಿಗುತ್ತೆ. ಆದ್ರೆ ನಮ್ ಕಡೆ ಇರುವ ರೈತರಿಗೆ ಸಾಕಷ್ಟು ಕಂಡು ಬಂದಿರುವಂತಹ ರೋಗ ಅಂದ್ರೆ ಒಂದು ಸೂಟಿ ಮೊಲ್ಡ್, ಏನು ಕಪ್ಪು ಮಸಿ ರೋಗ ಅಂತ ಹೇಳ್ಬೋದು ನಾವು ಅದನ್ನ. ಸೊ ಕಪ್ಪು ಮಸಿ ರೋಗ ಯಾಕೆ ಬರುತ್ತೆ? ಅದೊಂದು ರೋಗ ಅಂತ ಅನ್ಕೊಂಡಿರ್ತೀವಿ ಎಲ್ರು, ಬಟ್ ಅದು ರೋಗ ಅಲ್ಲ. ಅದು ನಾನು ಆಗ್ಲೇ ಮುರ್ಡಾ ಕಾಂಪ್ಲೆಕ್ಸ್ ಯಾವ ತರ ಕೀಟಗಳಿಂದ ಅಫೆಕ್ಟ್ ಆಗಿ ಮುರ್ಡಾ ಕಾಂಪ್ಲೆಕ್ಸ್ ಆಗಿದೆ, ಇಲ್ಲೂ ಹಂಗೆ ಏನು ರಸ ಹೀರೋ ಅಂತಹ ಏನು ಕೀಟಗಳು ಇರ್ತವೆ ಮಾವಿನಲ್ಲಿ. ರಸ ಹೀರೋ ಕೀಟಗಳಂದ್ರೆ ಅದು ಮೀಲಿಬಗ್ಸ್ ಆಗಿರ್ಬೋದು ಅಥವಾ ಮೈಟ್ಸ್ ಆಗಿರ್ಬೋದು, ಲೀಫ್ ಹಾಪರ್ಸ್, ಮ್ಯಾಂಗೋ ಲೀಫ್ ಹಾಪರ್ ಅಂತೀವಿ ಅದಾಗಿರ್ಬೋದು, ನುಸಿಗಳಂತ ಏನ್ ಹೇಳ್ತೀವಿ, ಅದು ಬಂದು ಹನಿ ಡ್ಯೂ ಅನ್ನೋದು ಸೆಕ್ರೆಟ್ ಮಾಡ್ಬಿಡುತ್ತೆ. ಅವುಗಳು ಏನು ಎಲೆಗಳಲ್ಲಿ ರಸ ಹೀರೋ ಟೈಮಲ್ಲಿ ಹನಿ ಡ್ಯೂ ಅನ್ನೋದು ಒಂದು ಶುಗರಿ ಸಬ್ಸ್ಟೆನ್ಸ್ ಅದು. ಸೊ ಅದನ್ನ ಅದೇ ಎಲೆಗಳ ಮೇಲೆ ಬಿಟ್ಟಿರುತ್ತೆ. ಸೊ ಆಗ ಒಂದು ತೇವಾಂಶ ಅನ್ನೋದು ಕ್ರಿಯೇಟ್ ಆಗುತ್ತೆ ಎಲೆಗಳ ಮೇಲೆ. ಸೊ ಆಗ ಒಂದು ಕಪ್ಪು ಫಂಗೈ ಬಂದು ಎಲೆಗಳ ಮೇಲೆ ಅಫೆಕ್ಟ್ ಆಗ್ಬಿಡುತ್ತೆ. ಸೊ ಈ ಕಪ್ಪು ಒಂದು ಲೇಯರ್ ಅಂದ್ರೆ ಸಾಕಷ್ಟು ಜನ ರೈತರಿಗೆ ಇದು ಆಲ್ರೆಡಿ ಗೊತ್ತಿರುತ್ತೆ, ಒಂದು ಕಪ್ಪು ಲೇಯರ್ ಕಾಣಿಸ್ತಿದೆ ಅಂತ. ಅದನ್ನೊಂದು ರೋಗ ಅಂತ ಅನ್ಕೋಬೇಡಿ ಯಾರು, ಅದೊಂದು ಕೀಟಗಳಿಂದ ಆಗಿರುವಂತಹ ಅಂದ್ರೆ ಎರಡು ಮಿಕ್ಸ್ ಆಗಿ ಬಂದಿರೋದು. ಕೀಟಗಳು ಫಸ್ಟ್ ಕೀಟ ಅಟ್ಯಾಕ್ ಮಾಡಿ ಆಮೇಲೆ ಫಂಗಸ್ ಅಟ್ಯಾಕ್ ಆಗಿ ಎರಡು ಜೊತೆಗಾಗಿ ಸೂಟಿ ಮೊಲ್ ಅಥವಾ ಕಪ್ಪು ಮಸಿ ರೋಗ ಅಂತ ಹೇಳ್ತೀವಿ ಅದು ಬಂದಿರೋದು ಅಲ್ವಾ? ಸೊ ಇದು
ಅಂದ್ರೆ ಈ ಕಪ್ಪಾಗೇನೋ ಒಂದು ಲೇಯರ್ ಬಂದಿದೆ ಎಲೆಗಳ ಮೇಲೆ ಏನಾಗಲ್ಲ ಅನ್ನೋ ಒಂದು ಭಾವನೆ ಇರಬಾರ್ದು. ಯಾಕೆ ಅಂದ್ರೆ ಇವಾಗ ಒಂದು ಲೇಯರ್ ಕಂಪ್ಲೀಟ್, ಒಂದು ಎಲೆಗಳ ಮೇಲೆ ಕಂಪ್ಲೀಟ್ ಆದ ಒಂದು ಲೇಯರ್ ಫಾರ್ಮ್ ಆಗ್ಬಿಟ್ಟಿರುತ್ತೆ. ಸೊ ಎಲೆಗಳಿಗೆ ಮುಖ್ಯವಾಗಿ ಆಹಾರ ಅಂತಂದ್ರೆ ಸೂರ್ಯನ ಕಿರಣಗಳಾಗಿರ್ಬೋದು, ವಾಟರ್, ಕಾರ್ಬನ್ ಡೈಆಕ್ಸೈಡ್ ಇಂಥದ್ದು. ಆದ್ರೆ ಒಂದು ಲೇಯರ್ ಫಾರ್ಮ್ ಆಗ್ಬಿಟ್ರೆ ಫೋಟೋಸಿಂಥಸಿಸ್ ಅಂತ ಏನ್ ಹೇಳ್ತೀವಿ, ಈ ಒಂದು ಕ್ರಿಯೆ ನಡೆಯಲ್ಲ, ಸಂಪೂರ್ಣವಾಗಿ ಕಡಿಮೆ ಆಗತ್ತೆ. ಸೊ ಆಗ ಕ್ಲೋರೋಫಿಲ್ ಕಂಟೆಂಟ್ ಎಲೆಗಳಿಗೆ ಸಿಗಲ್ಲ. ಸೊ ಇದನ್ನ ಖಂಡಿತವಾಗ್ಲೂ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಅತ್ಯವಶ್ಯಕ. ಇದು ಹಣ್ಣಿಂದು ಹೂಗಳು ಬಿಡೋದಕ್ಕೂ ಕಷ್ಟ, ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ನಂಬರ್ ಆಫ್ ಫ್ಲವರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಮಗೆ ಗೊತ್ತಿರೋ ಹಾಗೆ ಇವಾಗ ಮ್ಯಾಂಗೋದಲ್ಲಿ ಸಾಕಷ್ಟು ಫ್ಲವರ್ಸ್ ಕಂಡ್ರು ಸಹ ಅಲ್ಲೆಲ್ಲೋ ಒಂದು 0.1% ಫ್ರೂಟಿಂಗ್ ಆಗುತ್ತೆ ಅಷ್ಟೇ. ಸೊ ಇಂಥದೆಲ್ಲ ರೋಗಗಳು ಕಂಡು ಬಂದಾಗ 0.1% ಅಲ್ಲಿ ಇನ್ನ ಕಡಿಮೆ ಆಗ್ಬೋದು, ಸಂಪೂರ್ಣವಾಗಿ ಇಳುವರಿ ಕಡಿಮೆ ಆಗ್ಬಿಡುತ್ತೆ. ಸೊ ಅದರಿಂದ ಈ ಸೂಟಿ ಮೌಲ್ಡ್ ಬರೋದನ್ನ ನಾವು ಖಂಡಿತವಾಗ್ಲೂ ಕಂಟ್ರೋಲ್ ಮಾಡ್ಕೋಬೇಕು. ಇದೊಂದು ಫಂಗಲ್ ಡಿಸೀಸ್ ಅಂತ ಫೈನಲಿ ಹೇಳ್ತೀವಿ. ಸೊ ನೀವು ಹೇಗೆ ಅವರಿಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ನೀವು ಸಜೆಷನ್ಸ್ ಕೊಡ್ತಿದ್ದೀರಾ ಅವ್ರಿಗೆ? ಇಂದು ಅಂದರೆ ನಾವು ಏನು ಆರ್ಗ್ಯಾನಿಕ್ ವೇಲಿ ಒಂದು ಕಂಟ್ರೋಲ್ ಅಂತ ಬಂದಾಗ ಸೂಟಿ ಮೌಲ್ಡಿಗೆ ಬೋರ್ಡ್ಯಾಕ್ಸ್ ಪೇಸ್ಟ್ ಅಥವಾ ಬೋರ್ಡ್ಯಾಕ್ಸ್ ಮಿಕ್ಸರ್ ಅಂತ ಕರಿತೀವಿ ನಾವು. ಸೊ ಈ ಬೋರ್ಡ್ಯಾಕ್ಸ್ ಪೇಸ್ಟ್ ಅಥವಾ ಮಿಕ್ಸರ್ನ ನಾವು ಹೊರಗಡೆಯಿಂದ ಎಲ್ಲೋ ತಂದು ಮಾಡೋದಕ್ಕಿಂತ ನಾವೇ ತೋಟಗಳಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದು ಒಳ್ಳೇದು ಅನ್ನೋ ಕಾರಣಕ್ಕೆ ನಾವು ರೈತರಿಗೆ ಹಿಂಗೆ ಬೋರ್ಡ್ಯಾಕ್ಸ್ ಪೇಸ್ಟ್ ಅಥವಾ ಮಿಕ್ಸರ್ ಅಂತ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಸೊ ಬೋರ್ಡ್ಯಾಕ್ಸ್ ಪೇಸ್ಟ್, ಬೋರ್ಡ್ಯಾಕ್ಸ್ ಮಿಕ್ಸರ್ ಎರಡು ಒಂದೇನಾ ಅಥವಾ ಬೇರೆ ಬೇರೆ ಇರುತ್ತಲ್ವಾ? ಸೊ ಅದನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ನೀವು ಒಂದ್ ಸ್ವಲ್ಪ ಅವ್ರಿಗೆ ಹೇಳ್ಕೊಡ್ತೀವಿ. ಖಂಡಿತ. ಈಗ ಬೋರ್ಡ್ಯಾಕ್ಸ್ ಪೇಸ್ಟ್ ಏನಕ್ಕೆ ಅಂದ್ರೆ ಅದ್ರ ಹೆಸರಲ್ಲೇ ಇದೆ, ಪೇಸ್ಟ್ ರೂಪದಲ್ಲಿ ಇರುತ್ತೆ ಇದು. ಸೊ ಏನಂದ್ರೆ ಇವಾಗ ಟ್ರಂಕ್ಗಳ ಮೇಲೆ ಆಗಿರ್ಬೋದು, ಅದೇ ಈಗ ಮಾವಿಂದು ಟ್ರಂಕ್ ಇರುತ್ತಲ್ಲ, ಈಗ ಸ್ಟೆಮ್ ಅಥವಾ ಬ್ರಾಂಚಸ್, ಆ ತರದಕ್ಕೆ ಪೇಸ್ಟ್ ತರ ಬಳಿಬಹುದು ನಾವು ಅಲ್ಲಿ ಕಂಡಾಗ. ಅಥವಾ ಈಗ ಎಲೆಗಳ ಮೇಲೆ ಸಹಜವಾಗಿ ಕಂಡು ಬರುತ್ತೆ ಈ ಸೂಟಿ ಮೌಲ್ಡ್ ಅನ್ನೋದು. ಸೊ ಈ ಎಲೆಗಳ ಮೇಲೆ ಕಂಡು ಬರೋದಕ್ಕೆ ನಾವು ಸ್ಪ್ರೇ ಕೊಡ್ಲೇಬೇಕು, ಅಲ್ಲೊಂದು ಪೇಸ್ಟ್ ಅಂತ ಮಾಡೋಕ್ಕಾಗಲ್ಲ ನಾವು. ಸೊ ಈಗ ನಾವು ಬೋರ್ಡ್ಯಾಕ್ಸ್ ಪೇಸ್ಟ್ ಅಂತ ಬಂದಾಗ 100 ಗ್ರಾಮು CuSO4 ಅಂದ್ರೆ ಕಾಪರ್ ಸಲ್ಫೇಟ್ ಅಂತ ಹೇಳ್ತೀವಿ, ಮತ್ತೆ ಇನ್ನೊಂದು 100 ಗ್ರಾಮು ಲೈಮ್ ಅಥವಾ CaCO3 ಸುಣ್ಣ, ಇವೆರಡನ್ನು ಒಂದು 500 ml ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವೆರಡನ್ನು 500 ml ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಫೈನಲ್ ಓವರ್ ಆಲ್ ಮೇಕಪ್ ಹೆಂಗ್ ಮಾಡ್ಬೇಕಂದ್ರೆ 1 ಲೀಟರ್ಗೆ ಮಾಡ್ಕೋಬೇಕು. ಸೊ ನಮಗೆ ಫೈನಲಿ ನಮಗೆ ಅದು ಗೊತ್ತಾಗುತ್ತೆ, ಒಂದು ಅಂದ್ರೆ ನಾವು ಅದು ಹೆಸರಲ್ಲೇ ಇದೆಲ್ಲ ಪೇಸ್ಟ್ ರೂಪವಾಗಿ ನಾವು ಮಾಡ್ಕೋಬೇಕು ಅದನ್ನ. ಸೊ ಇದನ್ನ ಹಚ್ತಾ ಹೋದ್ರೆ ಫಂಗಲ್ ಡಿಸೀಸಸ್ ಕಡಿಮೆ ಆಗುತ್ತೆ. ಸೊ ಇದು ಕೇವಲ ಸೂಟಿ ಮೌಲ್ಡ್ ಒಂದಕ್ಕೆ ಅಂತಲ್ಲ, ಈ ಜನರಲ್ ಆಗಿ ಶಿಲೀಂಧ್ರದಿಂದ ಬರುವಂತಹ ಹರಡುವಂತಹ ರೋಗಗಳಿಗೆ ಬೋರ್ಡ್ಯಾಕ್ಸ್ ಪೇಸ್ಟ್ ಅಥವಾ ಮಿಕ್ಸರ್ನ ಉಪಯೋಗ ಮಾಡಬಹುದು. ಇದಿಷ್ಟು ಬೋರ್ಡ್ಯಾಕ್ಸ್ ಪೇಸ್ಟ್ ಪ್ರಿಪರೇಷನ್. ಓಕೆ, ಈ ಬೋರ್ಡ್ಯಾಕ್ಸ್ ಪೇಸ್ಟ್ ಯಾವ್ಯಾವ ಭಾಗಗಳಿಗೆ ಯೂಸ್ ಮಾಡ್ಕೋಬಹುದು? ಅಂದ್ರೆ ಇವಾಗ ಮಾವು ಅಂತ ಹೇಳಿದ್ರಿ, ಇವಾಗ ಎಲೆಗಳಲ್ಲೂ ಆಗಿರುತ್ತೆ, ಟ್ರಂಕ್ ಅಥವಾ ಕಾಂಡ ಅಥವಾ ಬ್ರಾಂಚಸ್ ರಂಬೆಗಳಲ್ಲೂ ಆಗಿರುತ್ತೆ. ನಾವು ಯಾವ್ದಕ್ಕೆ ಪೇಸ್ಟ್ ಯೂಸ್ ಮಾಡ್ಕೋಬೇಕು ಮತ್ತೆ ಯಾವ್ದಕ್ಕೆ ಸ್ಪ್ರೇ ಅಥವಾ ಮಿಕ್ಸ್ಚರ್ನ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು? ಈಗ ಪೇಸ್ಟ್ ನ ಹಚ್ಲಿಕ್ಕೆ ಆಗೋದಷ್ಟೇ, ನಾವು ಸ್ಪ್ರೇ ಮಾಡೋಕ್ಕಾಗಲ್ಲ. ಅದರಿಂದ ಕಾಂಡಗಳಿಗಾಗಿರ್ಬೋದು, ಬ್ರಾಂಚ್ಗಳಿಗೆ, ಇಂಥ ಒಂದು ಜಾಗಕ್ಕೆ ನಾವು ಪೇಸ್ಟ್ ನ ಅಪ್ಲೈ ಮಾಡಬೇಕು. ಈಗ ನಾನು ಆಗ್ಲೇ ಬೋರ್ಡ್ಯಾಕ್ಸ್ ಪೇಸ್ಟ್ ಹೆಂಗ್ ಪ್ರಿಪೇರ್ ಮಾಡೋದು ಅಂತ ಹೇಳಿದೆ. ಈಗ ಬೋರ್ಡ್ಯಾಕ್ಸ್ ಮಿಕ್ಸರ್ ಯಾವ ತರ ಪ್ರಿಪೇರ್ ಮಾಡೋದಂದ್ರೆ, ಇದು 1 kg ಕಾಪರ್ ಸಲ್ಫೇಟ್, ಸೇಮ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್, ಬಟ್ ಪ್ರಿಪರೇಷನ್ ವೈಸ್ ಮಾಡುವಾಗ ಚೇಂಜ್ ಆಗುತ್ತೆ. kg ತಗೊಂಡು ಇನ್ನೊಂದು kg ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಲೈಮ್ ಸುಣ್ಣ ಅಂತ ಏನ್ ಹೇಳ್ತೀವಿ, ಇದು ತಗೋಬೇಕು. ಇವೆರಡನ್ನು ಏನು 50 ಲೀಟರ್ಸ್ ನೀರು 50 ಲೀಟರ್ಸ್ ನೀರು ಎರಡು ಸಪ್ರೇಟ್ ಆಗಿ ಮಾಡ್ಕೋಬೇಕು. ಇದನ್ನ ಒಟ್ಟಿಗೆ ಎರಡನ್ನು ಒಂದೇ ಸಲ ಮಾಡ್ಕೋಬಾರ್ದು. ಒಂದು ಟಬ್ಬಲ್ಲಿ 50 ಲೀಟರ್ ನೀರಲ್ಲಿ 1 kg ಕಾಪರ್ ಸಲ್ಫೇಟ್ ಹಾಕ್ಬೇಕು, ಇನ್ನೊಂದು ಟಬ್ಬಲ್ಲಿ 1 kg ಕ್ಯಾಲ್ಸಿಯಂ ಕಾರ್ಬೋನೇಟ್, ಅದರಲ್ಲೂ 50 ಲೀಟರ್ ನೀರು ಇರಬೇಕು. ಸೊ ಓವರ್ ಆಲ್ ನಾವೀಗ ಕಾಪರ್ ಸಲ್ಫೇಟ್ನ CaCO3 ಅಥವಾ ಸುಣ್ಣ ಏನಿದೆ ಅದಕ್ಕೆ ಆ ಟಬ್ಬಿಗೆ ಹಾಕಬೇಕು. ಸೊ ಹಂಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಮಗೆ ಓವರ್ ಆಲ್ ಕಾನ್ಸಂಟ್ರೇಷನ್ ಬಂದು 100 ಲೀಟರ್ಸ್ ಬೋರ್ಡ್ಯಾಕ್ಸ್ ಮಿಕ್ಸರ್ ಪ್ರಿಪೇರ್ ಆಗುತ್ತೆ. ಸೊ ಇದನ್ನ ಎಲೆಗಳ ಮೇಲೆ ಸಿಂಪಡಣೆ ಮಾಡ್ತಾ ಹೋಗ್ಬೇಕು. ಸೊ ನಾವು ಇಲ್ಲಿ ಲೈಮ್ ಏನಕ್ಕೆ ಹಾಕಿದಾಗ ಸೂಟಿ ಮೌಲ್ಡ್ ಆಗುತ್ತೆ, ಕಡಿಮೆ ಆಗುತ್ತೆ ಅಂತಂದ್ರೆ, ಈ ಸುಣ್ಣ ಇರುತ್ತಲ್ವಾ, ಅದ್ರ pH ಏನಿರುತ್ತೆ ಕಡಿಮೆ ಇರುತ್ತೆ. ಸೊ ಫಂಗಸ್ ಏನಾಗುತ್ತೆ, ಆಸಿಡಿಕ್ ಕಂಡೀಷನ್ ಅಥವಾ ಹುಳಿ ಪ್ರದೇಶದಲ್ಲಿ ಅದು ಹೆಚ್ಚಾಗಿ ಬೆಳೆಯೋದ್ರಿಂದ ಇದನ್ನ ಸ್ಪ್ರೇ ಮಾಡಿದಾಗ ಅಲ್ಲಿ ರಸಸಾರ ಚೇಂಜ್ ಆಗ್ಬಿಡುತ್ತೆ. ಅವಾಗ ಒಂದು ಒಳ್ಳೆ ಕಂಡೀಷನ್ ಗ್ರೋತ್ ಆಗಕ್ಕೆ ಅದಕ್ಕೆ ಫೇವರೇಬಲ್ ಆಗಲ್ಲ. ಇವಾಗ ಒಳ್ಳೆ ಕಂಡೀಷನ್ ಯಾವುದು, ಅದಕ್ಕೆ ಆಸಿಡಿಕ್ ನೇಚರ್ ಅಥವಾ ಹುಳಿ ತರ ಇರುವಂತಹ ಒಂದು ರಸಸಾರ ಇದ್ರೆ ಏನಾಗುತ್ತೆ, ಫಂಗಸ್ ಗ್ರೋತ್ ಜಾಸ್ತಿ ಆಗುತ್ತೆ. ನಾವು ಅದನ್ನ ರಸಸಾರನೇ ಜಾಸ್ತಿ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಏನಾಗುತ್ತೆ, ಆ ಫಂಗಸ್ ಗ್ರೋತ್ ಆಗಕ್ಕೆ ಆ ಕಂಡೀಷನ್ ನಾವು ತಪ್ಪಿಸ್ದಂಗೆ ಆಗೋಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಫಂಗಸ್ ಕಂಟ್ರೋಲಿಗೆ ಬರುತ್ತೆ. ಹಾಗಾಗಿ ನಾವು ಲೈಮ್ನ ಹಾಕೊಳ್ಳೋಕೆ ರೆಕಮೆಂಡ್ ಮಾಡ್ಬೋದು. ಸೊ ನಿಮ್ದು ಓವರ್ ಆಲ್ ಪಾಯಿಂಟ್ ಪ್ರಕಾರ ಫಂಗಲ್ ಡಿಸೀಸಸ್ ಯಾವುದೇ ಆಗಿದೆ ಅಥವಾ ಶಿಲೀಂಧ್ರದಿಂದ ಬರುವ ಯಾವುದೇ ರೋಗಕ್ಕೆ ನಾವು ಬೋರ್ಡ್ಯಾಕ್ಸ್ ಮಿಕ್ಸರ್ ಅಥವಾ ಪೇಸ್ಟ್ ಹಾಕ್ಬೋದು. ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ಸಾಯಿಲ್ ಮೇಲೂ ಡಿಪೆಂಡ್ ಆಗುತ್ತೆ. ಸಾಯಿಲ್ ನೋಡ್ಕೊಂಡ್ಬಿಟ್ಟು ನಾವು ಬೋರ್ಡ್ಯಾಕ್ಸ್ ಮಿಕ್ಸರ್ ಅಥವಾ ಪೇಸ್ಟ್ಗೆ ನಾವು ಅಪ್ಲಿಕೇಶನ್ ಹೇಳ್ಬೋದು. ಸೊ ಇದಿಷ್ಟು ಹಣ್ಣಿಂದ ಆಯ್ತು.
ಸೊ ಇವಾಗ ನೆಕ್ಸ್ಟ್ ಗ್ರೇಪ್ಸ್ ಕಾಣಿಸುತ್ತಲ್ವಾ ಅಲ್ಲಿ? ಸೊ ಗ್ರೇಪ್ಸ್ ಅಲ್ಲಿ ಯಾವ್ದಾವ್ದು ನೀವು ನೋಡಿದ್ರೆ, ಯಾಕಂದ್ರೆ ಅತಿ ಹೆಚ್ಚಾಗಿ ಚಿಕ್ಕಬಳ್ಳಾಪುರ ಕೋಲಾರ ರೀಜನ್ ಅಲ್ಲಿ ಅತಿ ಹೆಚ್ಚಾಗಿ ಹಣ್ಣು ಬೆಳೆಗಳನ್ನ ಬೆಳ್ಕೊಳ್ತಾರೆ ಅಲ್ವಾ? ಸೊ ಹಾಗಾಗಿ ಅಲ್ಲಿ ಗ್ರೇಪ್ಸ್ ಬೆಳ್ಕೊಳ್ಳೋದ್ರಿಂದ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ನೋಡ್ತಿದ್ದಾರೆ. ಆದ್ರೆ ಪ್ರಮುಖ ರೋಗ ಅಥವಾ ತೊಂದರೆ ಯಾವುದು ನಾವು ರೈತರು ಅಲ್ಲಿ ಫೇಸ್ ಮಾಡ್ತಿರೋದು? ಸೊ ಈಗ ಗ್ರೇಪ್ಸ್ ಅಂತ ಒಂದು ತಗೊಳ್ಳೋದ್ರ ಜೊತೆಗೆ ರೋಸ್ ಸಹ ನಾನು ಒಟ್ಟಿಗೆ ತಗೋತೀನಿ. ಓಕೆ, ತಗೊಳ್ಳಿ. ಯಾಕಂದ್ರೆ ಒಂದು ಕಾಮನ್ ರೋಗ ಇದೆ ರೋಸ್ ಮತ್ತೆ ಗ್ರೇಪ್ಸಿಗೆ, ನಮ್ಮ ಕಡೆ ಸಾಕಷ್ಟು ಜನ ರೈತರು ಕಾಣ್ತಿದ್ದಾರೆ. ಗ್ರೇಪ್ಸ್ ಅಂತ ಬಂದಾಗ ಡೌನಿ ರೋಗ ಅಂತ ಹೇಳ್ತೀವಿ, ರೋಸ್ ಅಂತ ಬಂದಾಗ ಪೌಡ್ರಿ ಮಿಲ್ಡ್ಯೂ ಅಥವಾ ಬೂದಿ ರೋಗ ಅಂತ ಹೇಳ್ತೀವಿ. ಇವೆರಡಕ್ಕೂ ರೈತರು ರಾಸಾಯನಿಕಗಳನ್ನ ಬಳಕೆ ಮಾಡಿಕೊಂಡು ಸಾಕಷ್ಟು ರೀತಿಯಲ್ಲಿ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಕಂಟ್ರೋಲ್ ಆಗ್ತಿಲ್ಲ. ಇದು ಕಾರಣ ಏನೋ ರೆಸಿಡ್ಯೂಯಲ್ ಎಫೆಕ್ಟ್ ಅಥವಾ ಏನು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಂಡ್ಬಿಟ್ಟಿದೆ ತಮ್ಮ ಗಿಡಗಳಲ್ಲಿ. ಸೊ ಏನಿವಾಗ ದ್ರಾಕ್ಷಿ ರೋಸ್ ಅನ್ನುವಾಗ ಒಂದ್ 3 ತಿಂಗಳು 4 ತಿಂಗಳಿಗೆ ಹಾಕಿ ಬಿಡುವಂತದ್ದು ಕ್ರಾಪ್ ಅಲ್ಲ ಅದು. ಸೊ ಸಾಕಷ್ಟು ವರ್ಷಗಳ ಗಟ್ಲೆ ಇರುತ್ತೆ ರೋಸ್ ಮತ್ತೆ ಗ್ರೇಪ್ಸ್ ಎರಡು. ಏನೋ ಸತತವಾಗಿ ನಾವು ರಾಸಾಯನಿಕಗಳನ್ನ ಬಳಕೆ ಮಾಡ್ಕೊಂತ ಒಂದೇ ತರ ಕೆಮಿಕಲ್ಸ್ ನ ಸ್ಪ್ರೇ ಮಾಡ್ತಾ 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 ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಬಿಟ್ಟಿದೆ. ಸೊ ಇದಕ್ಕೊಂದು ಕಂಟ್ರೋಲು, ಯಾವ್ದೋ ಒಂದು ಸ್ಪ್ರೇ ಹೊಡೆದ್ರೆ, ಇವಾಗ ಒಂದು ಯಾವ್ದೋ ಕಾಂಟ್ಯಾಕ್ಟ್ ಸ್ಪ್ರೇ ಹೊಡೆದಾಗ ಈ ರೋಗ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬೋದು. ಬಟ್ ಈ ದ್ರಾಕ್ಷಿ ಮತ್ತೆ ರೋಸ್ ಅಲ್ಲಿ ಬೂದಿ ರೋಗ ಮತ್ತೆ ಡೌನಿ ರೋಗಕ್ಕೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇನ್ ಪರ್ಟಿಕ್ಯುಲರ್ ಆಗಿ ಒಂದು ಕೆಮಿಕಲ್ ಅಥವಾ ಕಾಂಟ್ಯಾಕ್ಟ್ ಸ್ಪ್ರೇ ನಾವು ಮಾಡಿದಾಗ ನಮಗೆ ಯಾವುದೇ ರೀತಿಯಂತ ಕಂಟ್ರೋಲ್ ಸಿಗ್ತಲ್ಲ. ಇದಕ್ಕೆ ಮುಖ್ಯ ಕಾರಣ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಂಡಿದೆ ಅಂತ. ಯಾವುದು ಹುಳಗಳು ಅಥವಾ ಈ ಫಂಗಸ್ ಅನ್ನೋದು ರೋಗ ನಿರೋಧಕ ಶಕ್ತಿ ಅಥವಾ ರೆಸಿಸ್ಟೆನ್ಸ್ ನ ಹೆಚ್ಚು ಮಾಡ್ಕೊಂಡಿದೆ. ಜೊತೆಗೆ ಏನ್ ಮಾಡಿದೆ ಅಂತಂದ್ರೆ, ದ್ರಾಕ್ಷಿ ಅಥವಾ ರೋಸ್ ಏನಾಗಿದೆ ಅದರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗಿದೆ. ಸೊ ಇವೆರಡು ರೀಸನ್ ಇಂದ ಅದು ಅಟ್ಯಾಕ್ ಅಥವಾ ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಕಡಿಮೆ ಆಗಿದೆ, ಗಿಡಗಳಿಗೆ ಕಡಿಮೆ ಆಗಿದೆ, ಇದಕ್ಕೆ ಜಾಸ್ತಿ ಆಗಿದೆ. ಅಟ್ಯಾಕ್ ಆಗೋ ಒಂದು ಪ್ರಮಾಣ ಜಾಸ್ತಿ ಆಗಿದೆ. ಹೌದು ಹೌದು. ಸೊ ಹಾಗಾಗಿ ನೀವು ಎಷ್ಟೇ ಸ್ಪ್ರೇಸ್ ಮಾಡ್ಕೊಂಡ್ರು ಸಹ ಕಂಟ್ರೋಲಿಗೆ ಬರ್ತಿಲ್ಲ. ಹೌದು ಅಲ್ವಾ? ಸೊ ಹಾಗಾದ್ರೆ ನೀವು ಇಲ್ಲೆಲ್ಲ ಏನು ನೀವು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಇವಾಗ ಕೆಮಿಕಲ್ ಸ್ಪ್ರೇಸ್ ಹಾಕೊಂಡ್ರು ನಮ್ಗೆ ಈ ಕಂಟ್ರೋಲಿಗೆ ಬರ್ತಿಲ್ಲ, ಇಷ್ಟಿಂದ ವಾರ ಸ್ಪ್ರೇ ಮಾಡ್ಕೊಳ್ತಾರೆ ಅಲ್ವಾ ರೈತರು, ಆದ್ರೂ ಕಂಟ್ರೋಲಿಗೆ ಬರ್ತಿಲ್ಲ. ಯಾಕೆ ಬರ್ತಿಲ್ಲ? ಮತ್ತೆ ಅದಕ್ಕೆ ನೀವು ಏನ್ ರೀಸನ್ ನೀವ್ ಹೇಳ್ತೀರಾ ಅಲ್ಲಿ? ಅಂದ್ರೆ ಆ ಭಾಗದ ಜನರಿಗೆ ನೀವೇನ್ ಸಜೆಷನ್ ಕೊಡ್ತಿದಾರ ಅಲ್ಲಿರೋ ಜನರಿಗೆ? ಸೊ ನಾನೀಗ ಸಾಕಷ್ಟು ಆಗ್ಲೇ ಹೇಳ್ದಂಗೆ ನಾವು ಸಾಕಷ್ಟು ತೋಟಗಳಿಗೆಲ್ಲ ವಿಸಿಟ್ ಮಾಡಿದೀವಿ. ಕೇವಲ ಒಂದು ಡಾಕ್ಟರ್ ಸಾಯಿಲ್ ಉಪಯೋಗ ಮಾಡಿನೋ ಅಥವಾ ಸಾವಯವ ಕೃಷಿ ಪದ್ಧತಿಯಲ್ಲಿ ಕೃಷಿನ ಅಳವಡಿಸ್ಕೊಂಡಿರುವಂತಹ ರೈತರ ತೋಟಕ್ಕೆ ಅಷ್ಟೇ ನಾವು ಭೇಟಿ ಮಾಡಿಲ್ಲ, ಜೊತೆಗೆ ರಾಸಾಯನಿಕ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡಿರೋ ರೈತರ ತೋಟಕ್ಕೆ ಸಹ ನಾವು ಭೇಟಿ ಕೊಟ್ಟಿದ್ದೀವಿ. ಸೊ ನಮಗೆ ಸಾಕಷ್ಟು ಬದಲಾವಣೆಗಳು ಕಂಡಿದೆ. ಸಾವಯವ ಕೃಷಿ ಪದ್ಧತಿ ಭೂಮಿಗೂ ಈ ಕಡೆ ಏನೋ ರಾಸಾಯನಿಕ ಬಳಕೆ ಮಾಡಿಕೊಂಡು ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿರುವಂತಹ ರೈತರಿಗೆ. ಸೊ ನಾನು ಇವಾಗ ಎಷ್ಟೆಲ್ಲ ವಿಸಿಟ್ಸ್ ಮಾಡಿದೀವಿ 1-1.5 ತಿಂಗಳಿಂದ, ಆದ್ರೆ ಯಾರೊಬ್ರು ರೈತರು ಅಂದ್ರೆ ಹೋಗಿದ ತಕ್ಷಣ ಮೇಡಮ್ ಏನೋ ಎಲೆ ಮೇಲೆ ಒಂದು ಚುಕ್ಕೆ ಬಂದ್ಬಿಟ್ಟಿದೆ ಅಥವಾ ಎಲೆ ಮೇಲೆ ಏನೋ ರಂಗೋಲಿ ಹುಳ ಬಂದಿದೆ, ಎಲೆಗಳು ಕಾಂಡಗಳು ಇದ್ರ ಮೇಲೆನೆ ಆಸಕ್ತಿ ವಹಿಸ್ತಾ ತೋರಿಸ್ತಾರೆ, ಮೇಡಮ್ ಇದೇ ತೊಂದ್ರೆ ನನಗೆ, ಇದೇ ತೊಂದ್ರೆ ಅಂತ. ಬಟ್ ಅಂದ್ರೆ ಇಷ್ಟು ಸಾಕಷ್ಟು ಜನ ರೈತರು ನೋಡಿದೀವಿ, ಯಾರೊಬ್ರು ನಮಗೆ ಹೇಳಿಲ್ಲ ದಟ್ ನಮ್ಮ ಮಣ್ಣಲ್ಲಿ ಏನೋ ತೊಂದ್ರೆ ಇರ್ಬೋದಾ ಅಂತ. ಯಾರು ಅಂದ್ರೆ ಮಣ್ಣಿನ ಫಲವತ್ತತೆ ಬಗ್ಗೆ ಯಾರೊಬ್ರು ರೈತರು ಸಹ ನಮಗೆ ಕೇಳಿಲ್ಲ, ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೊಳ್ಳೋದು ಹೇಗೆ, ಮಣ್ಣಿನ ಫಲವತ್ತತೆ ಕುಗ್ಗುತ್ತಾ ಇದೆಯಾ ಇತ್ತೀಚಿನ ದಿನಗಳಲ್ಲಿ, ಇದೇ ಕಾರಣಕ್ಕೆ ರೆಸಿಸ್ಟೆನ್ಸ್ ಪವರ್ ಡೆವಲಪ್ ಆಗಿ ರೋಗಗಳು ಕಂಟ್ರೋಲ್ ಮಾಡಕ್ಕೆ ನಮಗೆ ಕಷ್ಟ ಆಗ್ತಿದ್ಯಾ ಅಥವಾ ಕೀಟಗಳು ಕಂಟ್ರೋಲ್ ಮಾಡಕ್ ಕಷ್ಟ ಆಗ್ತಿದ್ಯಾ ಅಂತ ಇಲ್ಲ. ನಮಗೊಂದು ಸ್ಪ್ರೇ ಬೇಕು, ಒಂದು ಕಾಂಟ್ಯಾಕ್ಟ್ ಸ್ಪ್ರೇ ಮಾಡ್ಕೋಬೇಕು, ನಾವು ಇದೊಂದು ಕಂಟ್ರೋಲಿಗೆ ಬರಬೇಕು ಅನ್ನೋ ಅದಷ್ಟೇ ಮೈಂಡಲ್ಲಿ ಇದೆ ಹೊರತು ಯಾರಿಗೂ ಮೂಲ ಯಾರು ಹುಡುಕ್ತಿಲ್ಲ. ಇಲ್ಲ, ಇವಾಗ ನಾವೇ ಅಂದ್ರೆ ಸಕಲ ಸಂಪತ್ತಿಗೂ ಮೂಲ ಮಣ್ಣು ಅಂತ ಹೇಳ್ತೀವಿ ನಾವು, ಆದ್ರೆ ಅದು ರೈತರು ಪ್ರತಿಯೊಬ್ಬರಿಗೂ ಗೊತ್ತು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಅದು ಅರಿವಿಗೆ ಬರ್ತಿಲ್ಲ ರೈತರಿಗೆ. ಸೊ ಮಣ್ಣಿನ ಪ್ರಾಮುಖ್ಯತೆ ಎಷ್ಟಿದೆ ಕೃಷಿ ಬೆಳೆಗಳಲ್ಲಿ, ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋದು ಎಷ್ಟಿದೆ. ಈಗ ಕೃಷಿ ಬೆಳೆ ಬೆಳಿಲಿಕ್ಕೆ ಒಂದಕ್ಕೆ ಅಲ್ಲ ನಮಗೆ ಮಣ್ಣು ಬೇಕಾಗಿರೋದು. ಈಗ ಸಾಕಷ್ಟು ತಾಪಮಾನ ಹೆಚ್ಚಾಗ್ತಿದೆ, ಮಳೆ ಬರಬಾರ್ದ ಕಾಲಕ್ಕೆ ಮಳೆ ಬರ್ತಿದೆ, ಬೇಸಿಗೆ ಇಲ್ದಿದ್ದ ಕಾಲದಲ್ಲಿ ತುಂಬಾ ಬಿಸಿಲಾಗ್ತಿದೆ. ಸೊ ಸಾಕಷ್ಟು ವಾತಾವರಣಗಳಲ್ಲಿ ಬದಲಾವಣೆಗಳಾಗ್ತಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಮಣ್ಣು ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಅರಿವಿಲ್ಲ. ಹೌದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ. ಈಗ ಏನು ರಾಸಾಯನಿಕ ಬಳಕೆ ಮಾಡುವಂತಹ ರೈತರ ತೋಟಕ್ಕೆ ಹೋದಾಗ ಹೇಳ್ತೀವಿ. ಸೊ ಅಂದ್ರೆ ನಾವು ಪ್ರತ್ಯಕ್ಷವಾಗಿ ಅಲ್ಲಿ ಹೋಗಿ ನೋಡೋದ್ರಿಂದ ನಾವು ತಿಳಿಸ್ಕೊಡ್ತೀವಿ, ಅವ್ರ ಕೈಯಲ್ಲೇ ಮುಟ್ಟಿಸ್ತೀವಿ ಮಣ್ಣ. ಸೊ ನಿಮಗೆ ಈ ತರ ಫೀಲ್ ಆಗ್ತಿದ್ಯಾ? ಇವಾಗ ನಮಗೆ ಗೊತ್ತು ಮಣ್ಣಿನ 3 ಮುಖ್ಯಗಳು ಯಾವುವು, ಭೌತಿಕ, ಜೈವಿಕ ಹಾಗೆ ರಾಸಾಯನಿಕ ಗುಣಗಳು. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅವ್ರಿಗೆ ತಿಳಿಸ್ಕೊಡ್ತೀವಿ, ಅಲ್ಲೇ ಅವ್ರಿಗೆ ಅರಿವು ಬರಬೇಕು. ಸೊ ಹೌದು, ನಮ್ಮ ಭೂಮಿಲಿ ಏನೋ ಪ್ರಾಬ್ಲಮ್ ಆಗ್ತಿದೆ, ನಮ್ಮ ಭೂಮಿಲಿ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಭೂಮಿಯ ಮೇಲ್ಭಾಗದಲ್ಲಿ ಬರುವಂತಹ ಬೆಳೆಗಳಿಗೆ ತೊಂದರೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಸಣ್ಣ ಅರಿವು ತಿಳಿಸ್ಕೊಟ್ರೆ ಖಂಡಿತ ರೈತರು ತಿಳ್ಕೊತಾರೆ. ಇವಾಗ ನೀವು ಏನ್ ಹೇಳಿದ್ರಿ ಆವಾಗಲೇ, ಡಾಕ್ಟರ್ ಸಾಯಿಲ್ ಅಥವಾ ಇದು ಸಾವಯವ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೊಂಡಿರುವಂತ ರೈತರ ತೋಟಗಳಿಗೂ ಹೋಗಿದ್ದೀರಾ, ಕೆಮಿಕಲ್ ಯೂಸ್ ಮಾಡಿರುವಂತ ರೈತರ ತೋಟಗಳಿಗೂ ಹೋಗಿದ್ದೀರಾ.
ಅವೆರಡು ತೋಟಗಳಿಗೆ ಹೋದಾಗ ಮಣ್ಣಿನಲ್ಲಿ ನೀವು ಏನು ಡಿಫ್ರೆನ್ಸ್ ಅಂದ್ರೆ ಈ ಮಣ್ಣು ಹೀಗಿದೆ ಈ ಮಣ್ಣು ಹೀಗಿದೆ ನೀವು ಏನೇನು ಡಿಫ್ರೆನ್ಸ್ ನೋಡಿದ್ರಿ ಮತ್ತೆ ಅದ್ರ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು, ಇವಾಗ ಈ ಮಣ್ಣು ಹೇಗಿತ್ತು ಆ ಮಣ್ಣು ಹೇಗಿತ್ತು ಅಂತ ಸ್ವಲ್ಪ ರೈತರಿಗೆ ಹೇಳ್ಕೊಡ್ತೀರಾ? ಸೊ ಈಗ ನಾವು ಸಾವಯವ ಕೃಷಿ ಪದ್ಧತಿಯಲ್ಲಿ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರುವಂತಹ ರೈತರ ತೋಟದಲ್ಲಿ ಮತ್ತೆ ಏನು ರಾಸಾಯನಿಕ ಬಳಕೆ ಮಾಡ್ತಿರುವಂತಹ ರೈತರ ತೋಟ, ಇವೆರಡು ತೋಟಗಳನ್ನ ಪ್ರಮುಖವಾಗಿ ನಾವು ತಗೊಂಡಾಗ ಮುಖ್ಯವಾಗಿ ಬದಲಾವಣೆ ಹೌದು. ಏನೋ ಮೇಲ್ಭಾಗದಲ್ಲಿ ಗಿಡಗಳು ಎಲೆಗಳು ಇದ್ರಲ್ಲಾಗಿರ್ಬೋದು ಅಥವಾ ಇಳುವರಿ ಬರ್ತಿರೋದ್ರಲ್ಲಿ ಖಂಡಿತ ಏನೋ ವ್ಯತ್ಯಾಸಗಳಿವೆ. ಏನೋ ಥಿಕ್ನೆಸ್ ಆಗಿರ್ಬೋದು ಎಲೆಗಳದು, ಅಥವಾ ಫ್ಲವರ್ ವೇಟ್ ಆಗಿರ್ಬೋದು, ಹೂಗಳಂತ ತಗೊಂಡಾಗ, ಅಥವಾ ಹಿಂಗ್ ದ್ರಾಕ್ಷಿ ಅಂತ ತಗೊಂಡ್ರೆ ಅದು ಫ್ರೂಟ್ ವೇಟ್ ಇರ್ಬೋದು. ಈ ಥರದ್ರಲ್ಲೂ ಸಹ ಸಾಕಷ್ಟು ಬದಲಾವಣೆಗಳು ಇದಾವೆ, ವ್ಯತ್ಯಾಸಗಳು ಇದಾವೆ. ಅದಕ್ಕಿಂತ ಮುಖ್ಯವಾಗಿ ಮಣ್ಣಲ್ಲಿ ಸಾಕಷ್ಟು ಏನೋ ಬದಲಾವಣೆ ಇದೆ, ಸಾಕಷ್ಟು ವ್ಯತ್ಯಾಸಗಳನ್ನ ನಮ್ಮ ಕಣ್ಣಾರೆ ನಾವು ನೋಡ್ಬೋದು. ಸೊ ಒಂದು ನಾನು ಆಗ್ಲೇ ಹೇಳ್ದಂಗೆ ಮಣ್ಣಲ್ಲಿ 3 ಮುಖ್ಯ ಗುಣಗಳೇನಿದಾವೆ, ಭೌತಿಕ, ಜೈವಿಕ ಹಾಗೆ ರಾಸಾಯನಿಕ ಗುಣಗಳು. ಸೊ ಮೊದಲನೇದಾಗಿ ನಾನು ಜೈವಿಕ ಗುಣದ ಬಗ್ಗೆ ಹೇಳ್ತೀನಿ, ಏನು ವ್ಯತ್ಯಾಸ ಕಂಡಿದೆ ಅಂತ. ಸೊ ನಾವು ರೀಸೆಂಟಾಗಿ ಒಂದು ರಾಸಾಯನಿಕ ಉಪಯೋಗ ಮಾಡಿ ಏನೋ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರುವಂತಹ ರೈತರ ತೋಟಕ್ಕೆ ಹೋಗಿದ್ವಿ. ಅವಾಗ ನಾನು ಅವ್ರಿಗೆ ಡೈರೆಕ್ಟಾಗಿ ಪ್ರಶ್ನೆ ಮಾಡಿದೆ, ಸರ್ ಯಾವತ್ತಾದ್ರೂ ನಿಮ್ಮ ಭೂಮಿಲಿ ಎರೆಹುಳುಗಳು ಕಂಡಿದಾವ ಅಂತ. ಅವರು ತುಂಬ ಜೋರಾಗಿ ನಗ್ತಿದ್ದಾರೆ. ಮೇಡಮ್ ಏನು ಕೇಳ್ತಿದ್ದೀರಾ, ಆಗಿನ ಕಾಲದಲ್ಲಿ ಕೇಳಬೇಕಾಗಿರೋ ಪ್ರಶ್ನೆ ಇದು, ಯಾಕಂದರೆ ಆಗಿನ ಕಾಲಕ್ಕೆ ಸೀಮಿತ ಆಗಿತ್ತಷ್ಟೇ ಎರೆಹುಳುಗಳು, ಈಗಿನ ಕಾಲದಲ್ಲಿ ಇಲ್ಲ. ಈಗಿನ ಕಾಲದಲ್ಲಿ ಏನಿದ್ರು ನಾಟಿ ಮಾಡೋಕ್ಕೆ ಮೊದಲು ಒಂದು ಥರದ ಗೊಬ್ಬರ, ನಾಟಿ ಮಾಡಿದಾದ್ಮೇಲೆ ಒಂದು ಥರದ ಗೊಬ್ಬರ, ಒಂದು 15 ದಿನ ಇಂಟರ್ವಲಲ್ಲಿ ಇನ್ನೊಂದು ಥರದ ಗೊಬ್ಬರ. ಸೊ ಬೆಳವಣಿಗೆ ಚೆನ್ನಾಗಾಗ್ಲಿ ಅನ್ನೋದಕ್ಕೆ ಒಂದು ಗೊಬ್ಬರ, ಮತ್ತೆ ಫೈನಲಿ ಇಳುವರಿ ಬಂದಾಗ ನಮ್ಮ ಇಳುವರಿ ಚೆನ್ನಾಗಾಗಬೇಕು ಅನ್ನೋ ಕಾರಣಕ್ಕೆ ಒಂದು ಗೊಬ್ಬರ. ಇದಕ್ಕಷ್ಟೇ ಸೀಮಿತ ಆಗಿದ್ದೀವಿ ಈಗ ನಾವು. ಎರೆಹುಳು ಬಗ್ಗೆ ಕೇಳ್ತಿದ್ರಲ್ಲ ಮೇಡಮ್, ಅದು ಆಗಿನ ಜನ್ರೇಷನಿಗೆ ಅಷ್ಟೇ ಅಂತ. ಸೊ ಅವ್ರಿಗೆ ಅರಿವಿಲ್ಲ ದಟ್ ನಾವು ಈ ಭೂಮಿಯಲ್ಲಿ ಎರೆಹುಳುಗಳ ಉತ್ಪಾದನೆ ಮಾಡ್ಕೋಬಹುದು. ಇದಕ್ಕೆ ಮುಖ್ಯ ಮೂಲ ಬಂದು ಸಾವಯವ ಕೃಷಿ ಪದ್ಧತಿ ಅನ್ನೋದು ಅವ್ರಿಗೆ ಅರಿವಿರ್ಲಿಲ್ಲ. ಸೊ ನಾವು ತಿಳಿಸ್ಕೊಟ್ವಿ, ಸರ್ ಈ ತರ ಮೇಡಮ್ ಹಿಂಗೂ ಸಾಧ್ಯ ಇದೆ, ಈಗಿನ ಕಾಲದಲ್ಲೂ ನಾವು ಎರೆಹುಳುಗಳು ಖಂಡಿತ ನೋಡ್ಬೋದಾ ನಮ್ಮ ಭೂಮಿಲೆ. ಹೌದು, ಅವರಿಗೆ ಎರೆಹುಳು ಗೊಬ್ಬರ ಹೊರಗಡೆಯಿಂದ ವರ್ಮಿಕಲ್ಚರ್ ಅಂತ ಏನ್ ಹೇಳ್ತೀವಿ, ಈ ತರದ್ರ ಮುಖಾಂತರ ಎರೆಹುಳುಗಳನ್ನ ನಾವು ಭೂಮಿಗೆ ಗೊಬ್ಬರ ತಂದು ಹಾಕ್ಬೋದು ಅನ್ನೋ ಮಾಹಿತಿ ಇದೆ. ಆದರೆ ನಮ್ಮ ಭೂಮಿಲೇ ಖಂಡಿತ ಸಾಧ್ಯನಾ ಎರೆಹುಳುಗಳ ಉತ್ಪಾದನೆ ಅಂತ ಅವರು ಆ ಥರ ಪ್ರಶ್ನೆ. ಸೊ ಈಗ ನಾನು ಜೈವಿಕ ಗುಣದ ಬಗ್ಗೆ ಹೇಳ್ಬೇಕಂತಂದ್ರೆ, ನಾವು ಬೆಳಗಿನ ಜಾವ ಅಷ್ಟೇ ಈ ಎರೆಹುಳುಗಳನ್ನ ನೋಡ್ಲಿಕ್ಕೆ ಸಾಧ್ಯ. ಸೊ ಈಗ ಡಾಕ್ಟರ್ಸ್ ಅಲ್ಲಿ ಉಪಯೋಗ ಮಾಡಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಕೃಷಿನ ಅಳವಡಿಸ್ಕೊಂಡಿರೋ ರೈತರ ತೋಟಕ್ಕೆ, ಅಂದರೆ ಒಂದು ರೋಸ್ ತೋಟಕ್ಕೆ ಹೋಗಿದ್ವಿ. ಸೊ ಅವ್ರು ಹೇಳಿದ್ರು, ಸರ್ ನಿಮಗೆ ಎರೆಹುಳುಗಳು ಕಂಡಿದಾವ ತೋಟದಲ್ಲಿ ಅಂತ ಕೇಳಿದಾಗ, ಖಂಡಿತ ಮೇಡಮ್ ಇದೆ, ಆದರೆ ನಾವು ಹೋದಾಗ ಬಿಸಿಲಿತ್ತು ತುಂಬ. ಸೊ ನಮಗೆಲ್ರಿಗೂ ತಿಳಿದಿರುವ ಹಾಗೆ 7 ರಿಂದ 8 ಅಡಿ ಒಳಗಡೆ ಆಹಾರಕ್ಕೋಸ್ಕರ ಹುಡ್ಕೊಂಡು ಎರೆಹುಳು ಹೋಗಿರುತ್ತೆ ಒಳಗೆ. ಬೆಳಗಿನ ಜಾವ ಬಂದಾಗ ನಮಗೆ ಕಾಣುತ್ತೆ. ಆದರೆ ಪಾಪ ರೈತರು ತುಂಬ ಖುಷಿಯಾಗಿ, ಮೇಡಮ್ ನಾವು ಎರೆಹುಳು ಖಂಡಿತ ಇದೆ, ನಾವು ನೋಡಿದ್ದೀವಿ, ಅದಕ್ಕೆ ಒಂದು ಸಾಕ್ಷಿಯಾಗಿ ಎರೆಹುಳುಗಳ ರಂಧ್ರ, ಎರೆಹುಳುಗಳ ಇಕ್ಕೆ, ಸೊ ಈ ಥರದ್ನೆಲ್ಲ ತಗೊಂಡೋಗಿ ಕರ್ಕೊಂಡೋಗಿ ತೋರಿಸಿದ್ರು ನಮಗೆ. ಸೊ ಈ ಥರ ನಮಗೆ ಸಿಕ್ಕಿದೆ, ಈ ಥರ ಎರೆಹುಳುಗಳು ಬೆಳಗಿನ ಜಾವ ಬಂದರೆ ಸಿಗುತ್ತೆ ಮೇಡಮ್, ನಾವು ನೋಡಿದ್ದೀವಿ ನಮ್ಮ ತೋಟದಲ್ಲಿ ಅಂತ. ಸೊ ಇದು ಮುಖ್ಯವಾಗಿ ಈಗ ನಾವು ಜೈವಿಕ ಗುಣ ಅಂತ ಬಂದಾಗ ಎರೆಹುಳು ಒಂದನ್ನೇ ತಗೊಳಕ್ಕಾಗಲ್ಲ, ಕೋಟಿ ಸೂಕ್ಷ್ಮಾಣು ಜೀವಿಗಳನ್ನೂ ತಗೋಬೇಕಾಗತ್ತೆ. ಬಟ್ ನಮಗೆ ಕಣ್ಣಿಗೆ ಕಾಣೋದು ಯಾವುದು, ಪ್ರತ್ಯಕ್ಷವಾಗಿ ನೋಡಕ್ಕಾಗೋದು ಯಾವುದು, ಎರೆಹುಳುಗಳು. ಸೊ ಈಗ ಇದೇ ಮುಖ್ಯವಾದ ಬದಲಾವಣೆ ಆಯ್ತಲ್ಲ ಅವರಿಗೆ. ರಾಸಾಯನಿಕ ಪದ್ಧತಿಯಲ್ಲಿ ಕೃಷಿ ಅಳವಡಿಸ್ಕೊಂಡಿರೋ ರೈತರಿಗೆ, ಹೌದಾ ಈಗಿನ ಕಾಲದಲ್ಲೂ ನಮಗೆ ಎರೆಹುಳು ಸಿಗೋ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆಯಲ್ಲಿ, ಮತ್ತು ಈ ಕಡೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಕೃಷಿನ ಅಳವಡಿಸ್ಕೊಂಡಿರೋ ರೈತರಿಗೆ, ಹೌದು ಎರೆಹುಳು ಈಗ ಸದ್ಯಕ್ಕೆ ತೋರ್ಸೋಕ್ಕಾಗಲ್ಲ ಯಾಕಂದರೆ ಬಿಸಿಲಾಗಿದೆ, ಆದರೆ ಎರೆಹುಳುಗಳ ಇಕ್ಕೆ ಆಗಿರ್ಬೋದು, ಅವುಗಳ ರಂಧ್ರ ಆಗಿರ್ಬೋದು, ನಾನು ತೋರ್ಸಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಇದು ಮುಖ್ಯವಾಗಿ ಜೈವಿಕ ಗುಣಗಳಲ್ಲಿ ಕಂಡುಬಂತಹ ವ್ಯತ್ಯಾಸ. ಇವಾಗ ಏನಾಗುತ್ತೆ ಅಂತಂದ್ರೆ, ರಾಸಾಯನಿಕ ಬಳಸಿರೋ ಕೃಷಿ ತೋಟದಲ್ಲಿ ಎರೆಹುಳುಗಳು ಯಾಕೆ ಬರಲ್ಲ ಅಂತ ತುಂಬಾ ಜನ ರೈತರಿಗೆ ಕ್ವಶನ್ ಅಲ್ವಾ. ಇವಾಗ ಎರೆಹುಳುಗಳು ಯಾಕೆ ಬರಲ್ಲ ಅಂತಂದ್ರೆ, ಮೊದ್ಲಿಗೆ ಏನು ಅಂತಂದ್ರೆ ಅಲ್ಲಿ ಯಾವುದೇ ವಾತಾವರಣ ಇರಲ್ಲ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸಾಯಿಲ್ ಕಾಂಪ್ಯಾಕ್ಟ್ ಆಗಿಬಿಡುತ್ತೆ, ಏರಿಯೇಷನ್ ಇರಲ್ಲ. ಸೊ ಏರಿಯೇಷನ್ ಇರಲ್ಲ ಅಂತಂದ್ರೆ ಯಾವುದೇ ಈ ಎರೆಹುಳುಗಳು ಅಲ್ಲಿ ಅದು ಊಟ ಯಾವುದು, ಎರೆಹುಳುದು ಊಟ ಮಣ್ಣಾಗಿರುತ್ತೆ, ಮಣ್ಣು ಮತ್ತೆ ಅಲ್ಲಿರೋ ಒಂದು ಸಾವಯವ ವಸ್ತು ಆಗಿರುತ್ತೆ. ಸೊ ಅದೇ ಇಲ್ಲ ಅಂತಂದ್ರೆ ಎರೆಹುಳುಗಳು ಇರಲ್ಲ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಟನಲ್ ಮಾಡ್ಕೊಳ್ತಾ ತಿನ್ಕೊಳ್ತಾ ಹೋಗುತ್ತೆ. ಸೊ ತಿನ್ಕೊಳ್ತಾ ಹೋದಾಗ ಏನಾಗುತ್ತೆ, ಏರಿಯೇಷನ್ ಜಾಸ್ತಿ ಆಗುತ್ತೆ. ಮತ್ತೆ ಎರೆಹುಳುಗಳ ಹಿಕ್ಕೆ ಏನಿರುತ್ತೆ ಅದರಿಂದನೇ ನಮಗೆ ಗೊಬ್ಬರ ತರ ಆಗಿ ಸಿಗೋದು ಅಲ್ವಾ. ಸೊ ಹಾಗೆ ಏನಾಗುತ್ತೆ ಅಂದ್ರೆ ಆ ಹಿಕ್ಕೆ ಹಾಕಿದಾಗ ಏನಾಗುತ್ತೆ, ಮಣ್ಣಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ. ಸೊ ಮಣ್ಣಿನಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆದರೆ ಏನಾಗುತ್ತೆ, ಅಲ್ಲಿ ಬೇಕಾಗಿರುವಂಥ ಒಂದು ಒಳ್ಳೆಯ ವಾತಾವರಣ, ಇವಾಗ ಸೂಕ್ಷ್ಮಾಣು ಜೀವಿಗಳಿಗೆ ಬೇಕಾಗಿರುವಂಥ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗುತ್ತೆ. ಇವಾಗ ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳಿದ್ರೆ ಏನಾಗುತ್ತೆ ಅಂತಂದರೆ ಮಣ್ಣಿನಲ್ಲಿಯೇ
ಬೇಕಾಗಿರೋಷ್ಟು ಪೋಷಕಾಂಶಗಳು ಇವಾಗ ಹೊರಗಿಂದ ತಂದು ಯೂರಿಯಾ ಹಾಕ್ತಾರೆ, DAP ಹಾಕ್ತಾರೆ, ಅದೆಲ್ಲ ಹಾಕ್ತಾರೆ. ಯಾಕೆ? ಗಿಡಗಳಿಗೆ ಪೋಷಕಾಂಶಗಳು ಸಿಗಲಿ ಅಂತ. ಅದೇ ಎರೆಹುಳುಗಳು ಅಥವಾ ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲಿ ಇದ್ರೆ ಏನಾಗುತ್ತೆ ಅಂತಂದ್ರೆ ಮಣ್ಣಿನಲ್ಲಿರುವ ಪೋಷಕಾಂಶಗಳು ಈ ಗಿಡಗಳಿಗೆ ಲಭ್ಯ ಆಗೋ ರೀತಿಯಲ್ಲಿ ಕನ್ವರ್ಟ್ ಮಾಡಿಬಿಡುತ್ತೆ. ಇವಾಗ ಎಲ್ಲರೂ ಹೇಳ್ತಾರಲ್ವಾ, ಇವಾಗ ನಮ್ಮ ಡಾಕ್ಟರ್ಸ್ ಅಲ್ಲಿ ಹಾಕಿದ್ರೆ ಹೇಗೆ ಪೋಷಕಾಂಶಗಳು ಸಿಗ್ತವೆ ಅಂತ ಎಲ್ಲರೂ ಕೇಳ್ತಾರೆ. ಅದ್ರಲ್ಲಿ NPK ಇಲ್ಲ, ಬಟ್ ಅದು ಹೇಗೆ ಸಿಗುತ್ತೆ ಅಂತ. ಇದೇ ರೀತಿಯ ಚಿಲೇಷನ್ ಅಂತ ಏನು ಹೇಳ್ತೀವಿ ಅಥವಾ CC ಅಂತ ಏನು ಹೇಳ್ತೀವಿ ಮಣ್ಣಲ್ಲಿ, ಅದು ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ಸೊ ಇನ್ಕ್ರೀಸ್ ಮಾಡ್ಕೊಳ್ದಾಗ ಏನಾಗುತ್ತೆ ಅಂತಂದ್ರೆ ಇವಾಗ ಮಣ್ಣಲ್ಲಿ ಎಷ್ಟೋ ಪೋಷಕಾಂಶಗಳು ಅನ್ಅವೈಲಬಲ್ ಫಾರ್ಮಿಗೆ ಕನ್ವರ್ಟ್ ಆಗಿ ಹೋಗ್ಬಿಡುತ್ತೆ ಅಲ್ವಾ. ಅದನ್ನ ಏನು ಮಾಡುತ್ತೆ ಈ ಪೋಷಕಾಂಶಗಳು ಮಿನರಲೈಸೇಷನ್ ಅಥವಾ ಇಮ್ಮೊಬಲೈಸೇಷನ್ ಅಥವಾ ನೈಟ್ರಿಫಿಕೇಶನ್ ಅನ್ನೋ ಇಂಥ ಪ್ರಾಸೆಸ್ಗಳನ್ನೆಲ್ಲ ಮಾಡಿಬಿಟ್ಟು ಈ ಎಲ್ಲ ಅನ್ಅವೈಲಬಲ್ ಫಾರ್ಮ್ಗಳಿರೋ ಒಂದೊಂದು ಪೋಷಕಾಂಶಗಳನ್ನ ಗಿಡಗಳಿಗೆ ಲಭ್ಯ ಆಗೋ ರೀತಿ ಕನ್ವರ್ಟ್ ಮಾಡಿ ಗಿಡಗಳ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನಾವು ಜೈವಿಕ ಕ್ರಿಯೆಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋದ್ರೆ ಬೇರೆ ಒಂದು ಗುಣಗಳು, ಮಣ್ಣಿನ ಗುಣಗಳ ಯಾವುದು ಭೌತಿಕ ಗುಣಗಳಾಗಿರಬಹುದು ಅಥವಾ ರಾಸಾಯನಿಕ ಗುಣಗಳು, ಈ ಭೌತಿಕ ಗುಣನ ನಾವು ಹೆಚ್ಚಿಗೆ ಮಾಡ್ಕೊಳ್ತಾ ಹೋದ್ರೆ ಇವೆರಡು ಗುಣಗಳು ತನ್ನಿಂದ ತಾನಾಗಿಯೇ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನೀವ್ ಹೇಳ್ತಿರೋ ಹಾಗೆ ಭೌತಿಕ, ಜೈವಿಕ, ರಾಸಾಯನಿಕ ಯಾವುದೋ ಬೇರೆ ಗುಣಗಳಲ್ಲ, ಒಟ್ಟಿಗೆ ಒಂದಕ್ಕೊಂದು ಸಂಬಂಧ. ಹೌದು, ಸಂಬಂಧ ಒಂದು ಚೇನ್ ತರ ವರ್ಕ್ ಆಗುತ್ತೆ. ಒಂದ್ ಚೆನ್ನಾಗಿದ್ರೆ ಇನ್ನೊಂದ್ ಚೆನ್ನಾಗಿರುತ್ತೆ, ಇನ್ನೊಂದ್ ಚೆನ್ನಾಗಿದ್ರೆ ಎಲ್ಲ. ಒಂದು ಗುಣ ಹಾಳಾದ್ರೂ ಸಹ ಎಲ್ಲಾ ಗುಣಗಳು ಹಾಳಾಗ್ತಾ ಹೋಗುತ್ತೆ. ಸೊ ನಾವ್ ಯಾವ್ದೋ ಒಂದೇ ಗುಣ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡೋದಾದ್ರೆ ಮೂರು ಗುಣಗಳನ್ನು ಕಂಪ್ಲೀಟ್ ಆಗಿ ಅವರು ಇದು ಮೇಂಟೈನ್ ಮಾಡ್ಕೊಳ್ತಾ ಹೋದ್ರೆ ಈ ಮೂರು ಗುಣಗಳು ಚೆನ್ನಾಗಿದ್ರೆ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಆಟೋಮೆಟಿಕಲಿ ಚೆನ್ನಾಗಿ ಆಗ್ಬಿಡುತ್ತೆ ಅಲ್ವಾ. ಸೊ ಈ ಫಲವತ್ತತೆ ಚೆನ್ನಾಗಾದ್ರೆ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಅವಾಗ ಮತ್ತೆ ಯಾವುದು ಇವಾಗ ಶಿಲೀಂಧ್ರಗಳು ಮತ್ತೆ ಬ್ಯಾಕ್ಟೀರಿಯಾಗಳು ಯಾವ ರೋಗಗಳನ್ನ ಬರಿಸುತ್ತಲ್ಲ, ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳು, ಅವುಗಳ ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ. ಇವಾಗ ಒಂದು ಬೆನಿಫಿಷರಿ ಮೈಕ್ರೋ ಆರ್ಗಾನಿಸಮ್ಸ್ನ ಜಾಸ್ತಿ ಮಾಡಿಕೊಂಡು ಇದು ಪ್ಯಾಥೋಜನ್ಸ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. ಸೊ ಅವಾಗ ಕಡಿಮೆ ಆದಾಗ ರೋಗ ನಿರೋಧಕ ಶಕ್ತಿ ಗಿಡಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ನೀವ್ ಆಗ್ಲೇ ಹೇಳಿದ್ರಿ ಸಾವಯವ ಇಂಗಾಲ ಅಂತ. ನಂಗೊಂದ್ ಸಣ್ಣ ಎಕ್ಸ್ಪೀರಿಯನ್ಸ್ ಇದೆ ರೈತರ ತೋಟದಲ್ಲಿ ಸಾವಯವ ಇಂಗಾಲದ ರಿಲೇಟೆಡ್. ಸೊ ಸಾವಯವ ಇಂಗಾಲ ಅಂತಂದ್ರೆ ಏನು, ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಹ್ಯೂಮಸ್. ಇದ್ರದ್ದು ಮುಖ್ಯ ಉದ್ದೇಶ ಬಂದು ನೀರನ್ನ ಹಿಡಿದಿಡುವಂತಹ ಶಕ್ತಿ ಇದಕ್ಕೆ ಸಾಕಷ್ಟು ಇರುತ್ತೆ. ಅದೇ ರೀತಿ ಮಣ್ಣಲ್ಲಿ ಸಿಗುವಂತಹ ಸಮಗ್ರ ಪೋಷಕಾಂಶಗಳು ತೋಟಕ್ಕೆ ಏನ್ ಬೇಕೋ ಅದು ಕೊಡುತ್ತೆ. ಈ ಸಮಗ್ರ ಪೋಷಕಾಂಶಗಳು ಕೊಡೋದು ಒಂದನ್ನ ಹೊರತುಪಡಿಸಿ ಈಗ ನಾನು ಮುಖ್ಯವಾಗಿ ನೀರಿನ ಬಗ್ಗೆ ಹೇಳ್ತೀನಿ. ಸೊ ಈಗ ನಮ್ಗೆಲ್ರಿಗೂ ತಿಳಿದಿರುವ ಹಾಗೆ ಸಾವಯವ ಇಂಗಾಲ ಒಂದು ಸ್ಪಾಂಜ್ ರೀತಿಯಲ್ಲಿ ಆಕ್ಟ್ ಮಾಡುತ್ತೆ. ಸೊ ಸ್ಪಾಂಜ್ ಏನ್ ಕೆಲಸ, ನೀರ್ ಹಿಡಿದಿಟ್ಕೊಳ್ಳುತ್ತೆ. ಇವಾಗ ಒಂಚೂರು ನೀರ್ ಸಿಕ್ತು ಅಂತಂದ್ರೆ ಅದು ಹಿಡಿದಿಟ್ಟಿರುತ್ತೆ, ಬಿಡಲ್ಲ ಹೊರಗೆ. ಈಗ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡಾಗ ಸಾಕಷ್ಟು ಏನೋ ಸಾವಯವ ಇಂಗಾಲ ಉತ್ಪತ್ತಿ ಆಗುತ್ತೆ ನಮ್ಮ ಭೂಮಿಯಲ್ಲಿ. ಸಾವಯವ ಕೃಷಿ ಸಾವಯವ ಇಂಗಾಲ ಉತ್ಪತ್ತಿ ಆದಾಗ ನೀರು ಹಿಡಿದಿಟ್ಕೊಳ್ಳುವಂತ ಶಕ್ತಿ ಜಾಸ್ತಿ ಆಗುತ್ತೆ. ನಾವು ತೋಟಕ್ಕೆ ಒಂದು ನೀರು ಒಂದು ಫ್ಲಡ್ ಇರಿಗೇಷನ್ ಮಾಡ್ಬೋದು, ಅಥವಾ ಡ್ರಿಪ್ ಇರಿಗೇಷನ್ ಅಲ್ಲಿ ಕೊಡ್ಬೋದು, ಅಥವಾ ಸ್ಪ್ರಿಂಕ್ಲರ್ ಅಲ್ಲಿ ಕೊಡ್ಬೋದು. ಯಾವುದೇ ರೀತಿಯ ಒಂದು ಇರಿಗೇಷನ್ ನಾವು ಕೊಟ್ಟಾಗ ತೋಟಕ್ಕೆ ಅದು ಹಾವಿಯಾಗಿ ಹೋಗಲ್ಲ, ಬದಲಾಗಿ ಸಾವಯವ ಇಂಗಾಲ ಇರುವ ಕಾರಣ ಹಿಂಗುತ್ತೆ ಭೂಮಿಗೆ. ಸೊ ಸಾಕಷ್ಟು ನೀರು ಬೇಕೋ ಬೇಡವೋ ಗೊತ್ತಿಲ್ಲ ಆ ಗಿಡಕ್ಕೆ, ಒಂದು ಪರ್ಟಿಕ್ಯುಲರ್ ಗಿಡಕ್ಕೆ ನಮಗೆ ಎಷ್ಟು ನೀರು ಬೇಕು ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗಲ್ಲ. ಬಟ್ ಈ ಸಾವಯವ ಇಂಗಾಲ ಹೆಂಗ್ ವರ್ಕೌಟ್ ಮಾಡುತ್ತೆ ಅಂತಂದ್ರೆ ಬೇಕಾದಷ್ಟು ನೀರ್ನ ಗಿಡಗಳಿಗೆ ಕೊಟ್ಟು ಇನ್ನು ಉಳಿದಿರಂತಹ ನೀರನ್ನ ಹಿಡಿದಿಟ್ಕೊಂಡಿರುತ್ತೆ. ಸೊ ನಾವು ಗೌರಿಬಿದನೂರು ಸೈಡ್ ಒಬ್ರು ತೋಟಕ್ಕೆ ವಿಸಿಟ್ ಮಾಡಿದಾಗ ಅವರು ಸಾವಯವ ಕೃಷಿ ಪದ್ಧತಿಯಲ್ಲಿ ಕೃಷಿ ಮಾಡ್ತಿದ್ದಾರೆ. ಅವ್ರು ಬೇಸಿಕಲಿ ಇಂಜಿನಿಯರ್. ಸೊ ಎಲ್ಲೋ ವರ್ಕ್ ಮಾಡ್ತಿದ್ರು, ಕೋವಿಡ್ ಬಂದಿರುವ ಕಾರಣ ಅವರು ಕೃಷಿ ಪದ್ಧತಿನ ಅಳವಡಿಸ್ಕೋಬೇಕು, ಕೃಷಿಯಲ್ಲೇ ಮುನ್ನುಗ್ಬೇಕು ಅಂತ ಹೇಳಿ ಅವ್ರು ಬಂದಿದ್ದಾರೆ. ಅವ್ರಿಗೆ ಸುಮಾರು 3 ರಿಂದ 4 ಎಕರೆ ಜಮೀನಿತ್ತು. ಬಟ್ ಅವರು ಎಷ್ಟೆಲ್ಲ ಬೋರ್ ಹಾಕ್ಸಿದ್ರು ನೀರ್ ಫೇಲ್ ಆಗಿ ಕಡೆಗೆ ಯಾವ್ದೋ ಒಂದ್ರಲ್ಲಿ 1.5 ಇಂಚ್ ನೀರ್ ಬರುವಷ್ಟೇ ನೀರಿತ್ತು ಅವರಿಗೆ. ಸೊ ಅವ್ರ ತಂದೆ ಎಲ್ಲ ಏನ್ ಮಾಡ್ತಿದ್ರು, ರಾಸಾಯನಿಕ ಕೃಷಿ ಪದ್ಧತಿಯಲ್ಲೇ ಕೃಷಿನ ಅಳವಡಿಸ್ಕೊಂಡಿದ್ದಂತಹ ಅವರು. ಸೊ ಅವ್ರು ಏನ್ ಮಾಡ್ತಿದ್ರು, ಯಾವ್ದಾದ್ರು ಒಂದ್ ತೋಟನ ಚೂಸ್ ಮಾಡ್ತಿದ್ರಂತೆ ಅವರು. ಸೊ ಈ ಸಲ ಈ ತೋಟದಲ್ಲಿ ಏನೋ ಒಂದು ಬೆಳೆ ಬೆಳೆದಿದೀವಿ ಅಂತಂದ್ರೆ ಮುಂದಿನ ಸಲ ಇನ್ನೊಂದು ತೋಟದಲ್ಲಿ. ಬಿಕಾಸ್ ಅವ್ರದ್ದು ಮುಖ್ಯವಾಗಿ ತಲೆಯಲ್ಲಿರೋದೇನು, ನೀರ್ ಕಡಿಮೆ ಇದೆ, ನಮಗೆ ನೀರ್ ಕಡಿಮೆ ಇರೋದ್ರಿಂದ ಸಾಕಷ್ಟು ಬೆಳೆಗಳನ್ನ ಬೆಳೆಯಕ್ಕಾಗಲ್ಲ. ಇರುವಂತಹ 3 ರಿಂದ 4 ಎಕರೆ ಜಮೀನನ್ನ ಸಂಪೂರ್ಣವಾಗಿ ಬಳಕೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಅವ್ರ ಕಾನ್ಸೆಪ್ಟ್ ಇದ್ದಿದ್ದು. ಬಟ್ ಇವರು ಅಂದ್ರೆ ಇಂಜಿನಿಯರಿಂಗ್ ವೃತ್ತಿನ ಬಿಟ್ಟು ಕೃಷಿಯಲ್ಲಿ ಮುನ್ನುಗ್ಬೇಕು ಅಂತ ಬಂದವರು ಸಾವಯವ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಾಗ ನೀರಿನ ಅವಶ್ಯಕತೆ ಕಡಿಮೆ ಕೇಳುತ್ತೆ. ಸಾವಯವ ಇಂಗಾಲ ಅನ್ನೋದು ನಮ್ಮ ಭೂಮಿಯಲ್ಲಿ ಸಾಕಷ್ಟು ಯಥೇಚ್ಛವಾಗಿ ಆದಾಗ ಸೊ ನೀರಿನ ಅವಶ್ಯಕತೆ ಕಡಿಮೆ ಕೇಳುತ್ತೆ ಅಂತ ಅವ್ರ ಕಾನ್ಸೆಪ್ಟ್ ಇದ್ದಿದ್ದು. ಸೊ ಈಗ ಅವರು 3 ರಿಂದ 4 ಎಕರೆ ಅಷ್ಟು ಕೃಷಿ ಭೂಮಿಯಲ್ಲಿ ಕೃಷಿ ಮಾಡ್ತಿದ್ದಾರೆ, ಅದೇ 1.5 ಇಂಚ್ ನೀರು.
ಇದಕ್ಕೆ ಮುಖ್ಯ ಕಾರಣ ಅವ್ರ ಭೂಮಿಲಿ ಸಾವಯವ ಇಂಗಾಲ ಯಥೇಚ್ಛವಾಗಿ ಕಾಣ್ತಿದೆ, ಎರೆಹುಳುಗಳು ಯಥೇಚ್ಛವಾಗಿ ಇದಾವೆ, ಸೂಕ್ಷ್ಮಾಣು ಜೀವಿಗಳು ಖಂಡಿತ ಇರುತ್ತೆ, ಹಾಗೆ ಅವ್ರ ಮಣ್ಣು ನೋಡಕ್ ತುಂಬಾ ಮೃದುವಾಗಿ ಮೆದುವಾಗಿದ್ದಾವೆ. ಸೊ ಇದು ಒಂದು ತುಂಬಾ ಮುಖ್ಯವಾಗಿ ಕಂಡು ಬಂದಿರುವಂತಹ ಎಕ್ಸ್ಪೀರಿಯನ್ಸ್. ಅವ್ರ ತಂದೆ ರಾಸಾಯನಿಕ ಪದ್ಧತಿಯಲ್ಲಿ ಕೃಷಿನ ಅಳವಡಿಸ್ಕೊಂಡಿದ್ದಂಥವ್ರು ಕೇವಲ ಒಂದೇ ಎಕರೆಯಲ್ಲಿ ಕೃಷಿ ಭೂಮಿಯನ್ನು ಉಪಯೋಗ ಮಾಡ್ಕೊಂತಿದ್ದವ್ರು ಅವರು. ಬಟ್ ಈಗ ಇವರು ಅದೇ ಒಂದೇ ಬೆಳೆ ಅಲ್ಲ, ಆದ್ರೆ ಒಟ್ಟಿನಲ್ಲಿ 3-4 ಎಕರೆ ಏನು ಜಮೀನಿದೆಯೋ ಅಷ್ಟು ಜಾಗವನ್ನ ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡಿದ್ದಾರೆ ಅವರು, ಇರೋಂಥ 1.5 ಇಂಚು ನೀರಲ್ಲೇನೆ. ಸೊ ಅವ್ರಿಗೆ ಏನು ತುಂಬಾ ಮುಖ್ಯವಾಗಿ ಅವರು ಹೇಳ್ತಾರೆ, ಮೇಡಮ್ ಹೆಂಗಾದ್ರೂ ನಾವು ರೋಗ ಕೀಟಗಳನ್ನ ಕಂಟ್ರೋಲ್ ಮಾಡ್ಕೋಬಹುದು, ನಮಗೆ ತುಂಬಾ ತಲೆನೋವು ಇದ್ದಿದ್ದೆ ಈ ನೀರಿಂದು, ಈಗ ನೀರೇ ಕಡಿಮೆ ಕೇಳ್ತಿದೆ ಅನ್ನುವಾಗ ನಾವ್ ಯಾಕೆ ಕೃಷಿ ಪದ್ಧತಿನ ಅಳವಡಿಸ್ಕೋಬಾರ್ದು. ಈಗ ಅವರು ಬಟನ್ಸ್ ಹಾಕಿದ್ದಾರೆ, ಸೇವಂತಿಗೆ ಹೂ ಹಾಕಿದ್ದಾರೆ, ಹಾಗೆ ಬೀನ್ಸ್ ಹಾಕಿದ್ದಾರೆ. ಸೊ 3-4 ಎಕರೆ ಸಂಪೂರ್ಣವಾದ ಕೃಷಿ ಭೂಮಿಯನ್ನು ಅವ್ರು ಉಪಯೋಗ ಮಾಡ್ತಾರೆ. ಸೊ ನಾವು ಇದೊಂದು ಲೈವ್ ವಿಡಿಯೋ ಸಹ ಮಾಡಿದ್ದೀವಿ ಅವ್ರ ಅನಿಸಿಕೆಗಳನ್ನ ಕೇಳೋದ್ರ ಮುಖಾಂತರ. ಸೊ ಇದು ಅಂದರೆ ಇವಾಗ ನಾನು ಯಾಕೆ ಇದನ್ನು ಮುಖ್ಯವಾಗಿ ತಿಳಿಸ್ಕೊಡ್ತಿದ್ದೀನಿ ರೈತರಿಗೆ ಅಂತಂದರೆ, ನೀರಿನ ಒಂದು ಪ್ರಾಬ್ಲಮ್ ಒಂದು ಯೂನಿವರ್ಸಲ್ ಪ್ರಾಬ್ಲಮ್ ಅಂತಾನೆ ಕಂಡು ಬರ್ತಿದೆ ನಮಗೆ. ಯೂನಿವರ್ಸಲ್ ಪ್ರಾಬ್ಲಮ್ ಅನ್ನೋದಕ್ಕಿಂತ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ರೀಜನ್ ಅಲ್ಲಿ ನೀರಿಂದು ತುಂಬಾ ಸಾಕಷ್ಟು ತೊಂದರೆ ಇದೆ. ಹಾಗಾಗಿ ನೀವು ಅಲ್ಲಿ ನೀರು ಮೇಂಟೈನ್ ಮಾಡ್ತಿದೆ, ಸಾವಯವ ಇಂಗಾಲ ಜಾಸ್ತಿ ಮಾಡಿಕೊಂಡು ನೀರ್ ಅಂದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ಮಣ್ಣಿಂದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಏನ್ ಹೇಳ್ತೀವಿ ಅದು ಇನ್ಕ್ರೀಸ್ ಮಾಡ್ತಿದೆ ಅಲ್ವಾ. ಸೊ ಹಾಗಾಗಿ ನೀರು ಬೇಕಾಗಿರೋ ಮಣ್ಣಿಗೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ ರೈತರು ದಿನ ನೀರ್ ಕೊಡ್ತಾರೆ ಅಲ್ವಾ. ಅಲ್ಲಿ ಏನಾಗುತ್ತೆ ಅಂದ್ರೆ ಎಷ್ಟ್ ಬೇಕು ಅಷ್ಟೇ ನೀರ್ ಹಿಡ್ಕೊಂಡು ಇನ್ನು ಉಳಿದಿದ್ದೆಲ್ಲ ವಾಟರ್ ಟೇಬಲ್ ಅಂದ್ರೆ ಗ್ರೌಂಡ್ ವಾಟರ್ ಟೇಬಲ್ಗೆ ಹೋಗ್ಬಿಡುತ್ತೆ ನೀರು. ಸೊ ಅಷ್ಟು ನೀರು ವೇಸ್ಟ್ ಆಗ್ಬಿಡುತ್ತೆ. ಇವಾಗ ಸಾವಯವ ಇಂಗಾಲ ಹೆಚ್ಚಾಗಿರೋದ್ರಿಂದ ಮಣ್ಣು ಹಿಡಿದಿಟ್ಕೊಳ್ಳುತ್ತಾರೆ ಅಂತ ನೀವು ಹೇಳ್ತಿದ್ದೀರಾ. ಹೌದು, ಸಾವಯವ ಇಂಗಾಲಕ್ಕೆ ನೀರನ್ನ ಹಿಡಿದಿಟ್ಕೊಂಡಿರುವಂತ ಶಕ್ತಿ ಸಾಕಷ್ಟಿದೆ. ಒಂದು ಏನೋ ಭೂಮಿ ಫುಲ್ಲು ನಮಗೆ ಸಾವಯವ ಇಂಗಾಲ ಸಿಕ್ತು ಅಂತಂದ್ರೆ, ಬಟ್ ಇತ್ತೀಚಿನ ದಿನಗಳಲ್ಲಿ ಆ ತರ ಸಾವಯವ ಇಂಗಾಲ ಸಿಗುವಂತ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಸೊ ಏನೋ ಸಾವಯವ ಇಂಗಾಲ ಅಥವಾ ಸಾವಯವ ಪದ್ಧತಿನ ಅಳವಡಿಸ್ಕೊಂಡ್ರೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ರಾಸಾಯನಿಕ ಪದ್ಧತಿನ ಕಡಿಮೆ ಮಾಡ್ಕೋಬೇಕು. ಹೌದು, ಕಡಿಮೆ ಮಾಡ್ಕೊಳ್ಳೋದ್ರಿಂದ ಮಣ್ಣಿನ 3 ಪ್ರಮುಖ ಗುಣಗಳು ನಮಗೆ ಯಥೇಚ್ಛವಾಗಿ ಕಾಣುತ್ತೆ. ಹಾಗೆ ನಾನು ಆಗ್ಲೇ ಹೇಳಿದ್ದಂತಹ ರೋಗಗಳಾಗಿರ್ಬೋದು, ಕೀಟಗಳಾಗಿರ್ಬೋದು ಖಂಡಿತ ಕಡಿಮೆ ಆಗುತ್ತೆ. ನಾವು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬರಲ್ಲ. ವಾತಾವರಣಗಳಲ್ಲಿ ಆಗುವಂತಹ ಬದಲಾವಣೆಗೆ ನಾವು ಯಾರು ಹೊಣೆ ಅಲ್ಲ. ಸೊ ವಾತಾವರಣದಿಂದ ಸಾಕಷ್ಟು ರೋಗಗಳು, ಕೀಟಗಳು ಬರುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಾವು ಮಣ್ಣನ್ನ ಸಂರಕ್ಷಣೆ ಮಾಡಿದ್ರೆ, ಮಣ್ಣು ಉಸಿರಾಡೋ ತರ ಮಾಡಿದ್ರೆ, ಮಣ್ಣಿನ 3 ಗುಣಗಳಾದಂತಹ ಭೌತಿಕ, ಜೈವಿಕ, ರಾಸಾಯನಿಕ ಗುಣಗಳನ್ನ ನಾವು ಯಥೇಚ್ಛವಾಗಿ ಕಂಡಾಗ ಖಂಡಿತ ಕಂಪ್ಲೀಟ್ ಕಂಟ್ರೋಲ್ ಅಲ್ಲದೆ ಇದ್ರು ಒಂದು ಲೆಕ್ಕಕ್ಕೆ ಮ್ಯಾನೇಜ್ ಮಾಡ್ಕೋಬಹುದು ನಾವು. ಸೊ ಇವಾಗ ಡಿವಾಸ್ಟೇಟಿಂಗ್ ಆಗಿ ಬರುತ್ತೆ ಯಾವುದೋ ಒಂದು ರೋಗ ಅಥವಾ ಕೀಟ ಬಂದಾಗ, ಅದಕ್ಕೆ ಸಂಪೂರ್ಣವಾಗಿ ಸ್ಪ್ರೇ ಕೊಡ್ತಾರೆ. ಅದ್ರ ಬದಲಾಗಿ ಅದು ಬರ್ದಿರೋ ತರ ನಾವು ನೋಡ್ಕೋಬೇಕು. ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಅಂದ್ರೆ ಪ್ರತಿಯೊಬ್ಬರಿಗೂ ಅರಿವಾಗಬೇಕು. ಹಿಂಗ್ ರೈತರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅರಿವಾಗಬೇಕು. ದಿನೇ ಭೂಮಿ ತಾಯಿ ಉಸಿರಾಡೋದು ಕಡಿಮೆ ಮಾಡ್ತಿದ್ದಾಳೆ. ಸೊ ಆಕೆಯ ಫಲವತ್ತತೆ ಸಂಪೂರ್ಣವಾಗಿ ಕುಗ್ಗುತ್ತಾ ಇದೆ. ಸೊ ಅದು ಪ್ರತಿಯೊಬ್ಬರಿಗೂ ಅರಿವು ಬರಬೇಕು. ನಾವು ಈ 3 ಮುಖ್ಯ ಗುಣಗಳನ್ನ ನೋಡ್ಕೋಬೇಕು. ನಾವು ಈ ಮುಖ್ಯ ಗುಣಗಳನ್ನ ನೋಡ್ಕೊಳೋದ್ರಿಂದ ಬರುವಂತಹ ರೋಗ ಆಗಿರ್ಬೋದು, ಕೀಟಗಳಾಗಿರ್ಬೋದು ಕಡಿಮೆ ಮಾಡ್ಕೋಬಹುದು. ಇದ್ರ ಜೊತೆಗೆ ವೆಚ್ಚ ಕಡಿಮೆ ಆಗಿ ಆದಾಯ ಹೆಚ್ಚಿಗಾಗುತ್ತೆ ನಮಗೆ. ಸೊ ಅಂದ್ರೆ ಇವಾಗ ನಾವು ಸಾವಯವ ಕೃಷಿ ಪದ್ಧತಿ ಅಂದ್ರೇನೆ ಏನು, ನಮ್ಮ ತೋಟನ ಗೊಬ್ಬರದ ಕಾರ್ಖಾನೆ ಮಾಡ್ಕೊಳ್ಳೋದು. ಸೊ ಹೊರಗಡೆಯಿಂದ ಯಾವುದೋ ಗೊಬ್ಬರ ತಂದು ಹಾಕೋ ಅವಶ್ಯಕತೆ ನಮಗಿರಲ್ಲ. ಸೊ ಇದನ್ನ ಮುಖ್ಯವಾಗಿ ರೈತರಿಗೆ ತಿಳಿಸ್ಕೊಡ್ತಾ ಬರ್ತೀವಿ ತೋಟಗಳಲ್ಲಿ ಹೋದಾಗ. ಸೊ ನಾವೇ ಇವಾಗ ಎರೆಹುಳು ಗೊಬ್ಬರ ಅಂತಂದ್ರೆ ನಿಮ್ಗೂ ಗೊತ್ತು, ಎರೆಹುಳು ಗೊಬ್ಬರಕ್ಕೆ ಎಷ್ಟು ಲೋಡ್ಗಳ ಗಟ್ಟಲೆ ನಾವು ದುಡ್ಡು ಕೊಡ್ಬೇಕು. ಒಂದ್ ಲೋಡಿಗೆ ಇಷ್ಟು ದುಡ್ಡು ಅಂತ ಇರುತ್ತೆ, ಒಂದಿಷ್ಟು ಸಾವಿರ ಅಂತ ದುಡ್ಡಿರುತ್ತೆ. ಬೇಡ, ನಾವು ಹೊರಗಡೆಯಿಂದ ತಂದು ಹಾಕೊಳ್ಳೋದು ಬೇಡ, ನಮ್ಮ ಭೂಮಿಲೇ ಉತ್ಪತ್ತಿ ಮಾಡ್ಕೊಳ್ಳೋಣ ಎರೆಹುಳುಗಳು. ಸೊ ಇದ್ರ ಮಾಡ್ಕೊಳ್ಳೋಕೋಸ್ಕರವಾಗಿನೇ ಡಾಕ್ಟರ್ಸ್ ಅಲ್ಲಿ ಹಾಕಿದ್ರೆ ಉತ್ಪತ್ತಿ ಆಗುತ್ತೆ. ಇವಾಗ ಏನಾಗುತ್ತೆ ಅಂತಂದ್ರೆ ಎರೆಹುಳು ಗೊಬ್ಬರ ಏನಾಗುತ್ತೆ, ಇದಕ್ಕಿಂತ ಅದು ಕಾಸ್ಟ್ ಜಾಸ್ತಿ. ಇವಾಗ ತಂದು ಹಾಕೊಂಡು ಅದು ಮತ್ತೆ ಮಲ್ಟಿಪ್ಲೈ ಆಗ್ಬೇಕು ಅಂತಂದ್ರೆ ಅಲ್ಲೂ ಸಹ ಏನಿರ್ಬೇಕು, ಸೂಕ್ಷ್ಮಾಣು ಜೀವಿಗಳು ಇರ್ಲೇಬೇಕು. ಇವಾಗ ಕೆಲವೊಬ್ರು ಹೇಳ್ತಾರೆ, ನಾವು ಬೇರೆ ಕಡೆಯಿಂದ ಎರೆಹುಳು ಗೊಬ್ಬರ ತಂದು ಹಾಕಿದ್ವಿ, ಕೊಟ್ಟಿಗೆ ಗೊಬ್ಬರ ತಂದು ಹಾಕಿದ್ವಿ ಅಂದ್ರೂ ಯಾಕೆ ಇಳುವರಿ ಬರ್ತಿಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅವ್ರು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಏನಾಗಿರುತ್ತೆ, ಅದು ರೆಸಿಡ್ಯೂವಲ್ ಎಫೆಕ್ಟ್ ಆಗಿ ಅಲ್ಲಿ ಯಾವುದೇ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಫುಲ್ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಸೊ ಅವಾಗ ನಾವು ಕೊಟ್ಟಿಗೆ ಗೊಬ್ಬರ ಹಾಕೊಂಡಾಗೂ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಸೂಕ್ಷ್ಮಾಣು ಜೀವಿಗಳು ಮಲ್ಟಿಪ್ಲೈ ಆಗಕ್ಕೆ ಯಾವುದೇ ಒಂದು ಒಳ್ಳೆ ವಾತಾವರಣ ಅಲ್ಲಿ ಇರಲ್ಲ. ಸೊ ಹಾಗಾಗಿ ನಾವು ಮಣ್ಣನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ನ ಇಂಪ್ರೂವ್ ಮಾಡ್ಕೋಬೇಕು. ಯಾವುದು ಅಂದ್ರೆ ಬಯೋ ಫರ್ಟಿಲೈಸರ್ಸ್ ಅಥವಾ ಜೈವಿಕ ಗೊಬ್ಬರಗಳನ್ನ ಹಾಕೊಂಡ್ಬಿಟ್ರೆ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಜಾಸ್ತಿ ಆಗಿ, ಅವಾಗ ನಾವು ಕೊಟ್ಟಿಗೆ ಗೊಬ್ಬರನೂ ಅದು ಹಾಕೊಂಡ್ಬಿಟ್ವಿ ಅಂತಂದ್ರೆ ಅಲ್ಲಿ ಜಾಸ್ತಿ ನಮಗೆ ಮೈಕ್ರೋಬಿಯಲ್ ಪ್ರಾಪರ್ಟಿ ಅಥವಾ ಈ ಬಯೋಲಾಜಿಕಲ್ ಪ್ರಾಪರ್ಟಿ ಅಥವಾ ಜೈವಿಕ ಗುಣ ಅಂತ ಏನು ಹೇಳ್ತೀವಿ ಮಣ್ಣಿಂದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಮ್ಯಾಮ್ ನಂದೊಂದು ಪ್ರಶ್ನೆ ಇದೆ, ಅಂದ್ರೆ ಇದು ನಂದನ್ನೋದಕ್ಕಿಂತ ಸಾಕಷ್ಟು ಜನ ರೈತರು ನಾವು ತೋಟಗಳಿಗೆ ಹೋದಾಗ ಕೇಳಿರುವಂತಹ ಪ್ರಶ್ನೆ, ಡಾಕ್ಟರ್ ಸಾಯಿಲ್ ಹಾಕ್ತಿವಿ, ಹೌದು ನೀವು ಹೇಳ್ತೀರಾ ಈ ತರ ಮುಖ್ಯ ಗುಣಗಳು ಮಣ್ಣಿನ 3 ಮುಖ್ಯ ಗುಣಗಳೇನಿದಾವೆ ಅದು ಬದಲಾಗ್ತವೆ ನಮ್ಮ ತೋಟದಲ್ಲಿ. ಪ್ರತ್ಯಕ್ಷವಾಗಿ ಕಂಡಿದ್ದಾರೆ ಅವರು, ಏನು ಎರೆಹುಳು ಉತ್ಪಾದನೆ ಆಗೋದಾಗಿರ್ಬೋದು ಅಥವಾ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತಾ ಇರೋದು ಯಾವ್ದ್ರ ಮುಖಾಂತರ ಈ 3 ಮುಖ್ಯ ಗುಣಗಳು ಹೆಚ್ಚುತ್ತಾ ಇರೋ ಕಾರಣ ಮಣ್ಣು ಮೃದು ಆಗ್ತಾ ಇರೋದು. ನಾವ್ ಹೇಳ್ತೀವಿ ಒಬ್ಬೊಬ್ರು ತೋಟಕ್ಕೆ ಹೋದಾಗ ನಾವು ಬರೀಗಾಲಲ್ಲಿ ನಡ್ಕೊಂಡು ಹೋಗಿ ನಿಮಗೆ ಚುಚ್ಚಬಾರ್ದು, ಅದು ಸ್ಪಾಂಜ್ ರೀತಿಯಲ್ಲಿ ಫೀಲ್ ಆಗ್ಬೇಕು ನಿಮ್ ಮಣ್ಣು ಅಂತ. ಮೇಡಮ್ ಇಷ್ಟೆಲ್ಲ ನಮಗೆ ಬದಲಾವಣೆಗಳು ಕಂಡಿದೆ, ಸಾವಯವ ಇಂಗಾಲ ಸಹ ನಮಗೆ ಬಂದಿದೆ. ಬಟ್ ನಮ್ ಪ್ರಶ್ನೆ ಏನಂದ್ರೆ ಡಾಕ್ಟರ್ ಸಾಯಿಲ್ ಯಾವ ತರ ವರ್ಕೌಟ್ ಮಾಡ್ತಿದೆ? ನಾವು ಅಂದ್ರೆ ನಾನು ಹೇಳ್ತಾ ಇರೋದು ಇವಾಗ ಯಾವ ಕೃಷಿ ತೋಟ ಅಂತಂದ್ರೆ ಡಾಕ್ಟರ್ ಸಾಯಿಲ್ ಬಳಕೆ ಮಾಡ್ಕೊಂಡು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರುವಂತಹ ರೈತರ ತೋಟದ ಬಗ್ಗೆನೇ ಮಾತಾಡ್ತಿರೋದು. ಸೊ ಆ ರೈತರು ಕೇಳಿದಾರೆ, ಮೇಡಮ್ ನೀವು ಹೇಳಿದಂತಹ 3 ಮುಖ್ಯಗಳು ನಮಗೆ ಬದಲಾವಣೆ ಕಂಡಿದೆ, ಬಟ್ ಇದು ಯಾವ ತರ ವರ್ಕೌಟ್ ಆಗ್ತಿದೆ, ಇದ್ರಲ್ಲಿ ಏನ್ ಮುಖ್ಯವಾಗಿ ನಾವು ನೋಡ್ಬೋದು? ಮುಖ್ಯವಾಗಿ ಇದ್ರಲ್ಲಿ ಏನಿದೆ ಅಂತ ಅಂದ್ರೆ ಮುಖ್ಯವಾಗಿ ಹೇಳ್ತೀನಿ, ಅದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಲ್ಚರ್ ಅಥವಾ ಏನು ಹೇಳ್ತೀವಿ ಬಯೋ ಫರ್ಟಿಲೈಸರ್, ಜೈವಿಕ ಗೊಬ್ಬರ ಆಗಿರೋದ್ರಿಂದ ಇಲ್ಲಿ ಮೈಕ್ರೋಬಿಯಲ್ ಪ್ರಾಪರ್ಟಿನ ಮಣ್ಣಲ್ಲಿ ಹೆಚ್ಚಿಗೆ ಮಾಡುತ್ತೆ. ಇದರಲ್ಲಿ ಸಾರಜನಕ ಸ್ಥಿರೀಕರಣಗೊಳಿಸುವಂತಹ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಅಥವಾ ನಮಗೆ ಮಣ್ಣಲ್ಲಿ ಬೇಕಾಗಿರುವಂತಹ ಪೊಟ್ಯಾಶ್ ಸಾಲ್ಯುಬಲೈಸ್ ಆಗಿರ್ಬೋದು ಅಥವಾ ಫಾಸ್ಫೇಟ್ ಮೊಬಿಲೈಸರ್ಸ್ ಆಗಿರ್ಬೋದು, ಈ ಮೂರು ಏನು ಬ್ಯಾಕ್ಟೀರಿಯಾಸ್ ಅಥವಾ ಫಂಗಲ್ ಅಂತ ಏನು ಹೇಳ್ತೀವಿ, 3 ಇದರಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಿಗೆ ಹಾಕಿದಾಗ ಏನಾಗುತ್ತೆ, ಅದು ಮಣ್ಣಲ್ಲಿ ಮಲ್ಟಿಪ್ಲೈ ಆಗಿ ಏನಾಗುತ್ತೆ ಅಂತಂದರೆ ಮಣ್ಣಲ್ಲಿ ಎಷ್ಟೋ ಬೇಕಾಗಿರುವಂಥ ಪೋಷಕಾಂಶಗಳ ಕೊರತೆ ಅದರಲ್ಲಿ ಇರಲ್ಲ, ಆದರೆ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಇವಾಗ ಯಾವುದೋ ಒಂದು ಫಾರ್ಮಲ್ಲಿ ಫಿಕ್ಸ್ ಆಗಿ ಆ ಗಿಡಗಳು ಅದು ಹೀರ್ಕೊಳ್ಳೋಕ್ಕಾಗದಿರೋ ಒಂದು ಸ್ಥಿತಿಯಲ್ಲಿ ಅದಿರುತ್ತೆ. ಸೊ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ಒಂದು ಲಿಂಕೇಜ್ ಥರ ಫಾರ್ಮ್ ಆಗಿಬಿಡುತ್ತೆ. ಇವಾಗ ಲಿಂಕೇಜ್ ಫಾರ್ಮ್ ಆದಾಗ ಏನಾಗುತ್ತೆ ಅಂತಂದರೆ ಫಿಕ್ಸ್ ಅಥವಾ ಅಲ್ಲಿ ಸ್ಥಿರೀಕರಣ ಆಗದೆ ಇರುವಂಥ ಇವಾಗ ಒಂದು ಯಾವುದೋ ಮಿನರಲ್ ಫಾರ್ಮಲ್ಲಿ ಫಿಕ್ಸ್ ಆಗಿರುತ್ತೆ. ಅದು ಈ ಮೈಕ್ರೋ ಆರ್ಗ್ಯಾನಿಸಮ್ ಹಾಕಿದಾಗ ಏನು ಮಾಡುತ್ತೆ ಅಂತಂದರೆ ಅದನ್ನು ಸಾಲ್ಯುಬಲೈಸ್ ಮಾಡಿ ಅದು ಒಂದು ಲಿಂಕೇಜ್ ಆಗಿ ಗಿಡಗಳಿಗೆ ಕೊಡ್ತಾ ಹೋಗುತ್ತೆ. ಗಿಡಗಳಿಗೆ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಗಿಡಗಳ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಗಿಡಗಳಲ್ಲಾಗೋ ಬದಲಾವಣೆ. ಮಣ್ಣಲ್ಲಿ ಏನು ಬದಲಾವಣೆ ಆಗುತ್ತೆ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಮೈಕ್ರೋ ಆರ್ಗ್ಯಾನಿಸಮ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಏರಿಯೇಷನ್ ಅಂತ ಹೇಳ್ತೀವಿ. ಸೊ ಏರಿಯೇಷನ್ ಆದಾಗ ಏನಾಗುತ್ತೆ, ಗಾಳಿ ಆಡೋದ್ರಿಂದ ಅಲ್ಲಿ ಬೇರೆ ಎರೆಹುಳುಗಳು ಜಾಸ್ತಿ ಆಗುತ್ತೆ. ಸೊ ಫಸ್ಟು ನ್ಯೂಟ್ರಿಷನಲ್ ಪ್ರಾಪರ್ಟಿನೂ ಜಾಸ್ತಿ ಆಯಿತು. ಇವಾಗ ಪೋಷಕಾಂಶಗಳು ಏನೇನು ಬೆಳವಣಿಗೆಗೆ ಬೇಕು ಅದು ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅದು ಕಂಡೀಷನ್ ಅಂತಂದರೆ ರೂಟ್ ಸಹ ರೆಸ್ಪೈರ್ ಮಾಡುತ್ತೆ, ಅದು ಸಹ ಉಸಿರಾಡುತ್ತೆ. ಸೊ ಮಣ್ಣಲ್ಲಿ ಏರಿಯೇಷನ್ ಚೆನ್ನಾಗಾದರೆ ಆಬ್ವಿಯಸ್ಲಿ ಏನಾಗುತ್ತೆ, ರೂಟ್ಸಲ್ಲೂ ಸಹ ಏರಿಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏರಿಯೇಷನ್ ಜಾಸ್ತಿ, ಮಣ್ಣು ಮೃದು ಆದರೆ ಪ್ಲಾಂಟ್ಗಳಿಗೂ ಒಳ್ಳೇದು, ಸಸ್ಯಗಳಿಗೂ ಒಳ್ಳೇದು. ಸೊ ಆಮೇಲೆ ಇನ್ನೇನಾಗುತ್ತೆ ಅಂದರೆ ನೀರು ಕೊಡ್ತಾರಲ್ವಾ, ನೀರು ಎಲ್ಲಿ ಹೋಗಿ ಫಸ್ಟು ನಮಗೆ ಎಲ್ಲಿಂದ ಸಿಗುತ್ತೆ ಅಂತಂದರೆ ತುಂಬ ಸಣ್ಣ ರಂಧ್ರಗಳು ಅಂತಿರುತ್ತೆ ಮಣ್ಣಲ್ಲಿ. ದೊಡ್ಡ ರಂಧ್ರಗಳು ಮತ್ತು ಚಿಕ್ಕ ರಂಧ್ರಗಳು ಅಂತ 2 ಇರುತ್ತೆ. ನಾವು ಯಾವಾಗಲೂ ಬೇರೆ ಏನೋ ಮಾಡುತ್ತೆ, ಚಿಕ್ಕ ರಂಧ್ರಗಳಿಂದ ನೀರು ಹೀರ್ಕೊಳ್ಳುತ್ತೆ. ದೊಡ್ಡ ರಂಧ್ರಗಳ ನೀರು ವೇಸ್ಟ್, ಅದು ನಾವು ಎಕ್ಸ್ಟ್ರಾ ನೀರು ನಿಲ್ಲಿಸ್ಬಿಟ್ಟು ಕೊಡ್ತೀವಲ್ಲ, ಆ ದೊಡ್ಡ ರಂಧ್ರಗಳ ನೀರು ಹರಿದ್ಬಿಟ್ಟು ವಾಟರ್ ಟೇಬಲ್, ಗ್ರೌಂಡ್ ವಾಟರ್ ಟೇಬಲ್ ಅಂತ ಏನು ಹೇಳ್ತೀವಿ ಅಲ್ಲಿ ಹೋಗುತ್ತೆ. ಅಂದ್ರೆ ನೀವೀಗ ಮೈಕ್ರೋಪೋರ್ಸ್ ಮತ್ತೆ ಮ್ಯಾಕ್ರೋಪೋರ್ಸ್ ಅಂತ ಹೇಳ್ತೀವಿ. ಹೌದು, ಮೈಕ್ರೋಪೋರ್ಸ್ ಅಲ್ಲಿರೋ ನೀರು ಮಾತ್ರ ಗಿಡಗಳು ಹೀರ್ಕೊಳ್ಳುತ್ತೆ. ಇವಾಗ ನಾವು ಡಾಕ್ಟರ್ ಸಾಯಿಲ್ ಹಾಕಿದಾಗ ಏನಾಗುತ್ತೆ, ಪೋರ್ಸ್ ಓಪನ್ ಆಗಿ ಏರಿಯೇಷನ್ ಜಾಸ್ತಿ ಆಗೋದ್ರಿಂದ ಮೈಕ್ರೋಪೋರ್ಸ್ಗಳು ಸಂಖ್ಯೆ ಜಾಸ್ತಿ ಆಗಿ ಅಲ್ಲಿ ನೀರು ಸೇರ್ಕೊಳ್ಳೋದ್ರಿಂದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ನೀವೇನು ಹೇಳಿದ್ರಿ ಅದು ಜಾಸ್ತಿ ಆಗುತ್ತೆ. ಸೊ ನಮಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿನೂ ಇನ್ಕ್ರೀಸ್ ಆಗುತ್ತೆ, ನ್ಯೂಟ್ರಿಷನಲ್ ಪ್ರಾಪರ್ಟೀಸು ಆಗುತ್ತೆ, ಏರಿಯೇಷನ್ ಪ್ರಾಪರ್ಟೀಸು ಇನ್ಕ್ರೀಸ್ ಆಗುತ್ತೆ. ಸೊ ಈ 3 ನಮಗೇನು ಗಿಡಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಕಂಡೀಷನ್. ಸೊ ಈ 3 ಕಂಡೀಷನ್ ಇನ್ಕ್ರೀಸ್ ಆಗೋ ಒಂದು ಕಾರಣದಿಂದ ಭೂಮಿ ಜೊತೆಗೆ ಸಸ್ಯಗಳ ಬೆಳವಣಿಗೆನೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೀವು ಕೊಟ್ಟರೆ ಇನ್ಫಾರ್ಮೇಶನ್ ಸಾಕಷ್ಟು ಜನ ರೈತರಿಗೆ ಮುಟ್ಟಿರುತ್ತೆ ನನ್ನ ಪ್ರಕಾರ. ಬಿಕಾಸ್ ನಮ್ಮ ವಲಯದ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ವಲಯದ ರೈತರು ಸಾಕಷ್ಟು ಜನ ಕೇಳುವಂತಹ ಪ್ರಶ್ನೆ ಇದು. ಸೊ ನಮ್ದು ಅಂದ್ರೆ ನಮ್ಮ ಏರಿಯಾಗೆ ಅಂತ ತಗೊಂಡಾಗ ನಂದು ಇನ್ನೊಂದು ಪ್ರಶ್ನೆ ಇದೆ. ಪ್ರಶ್ನೆ ಅನ್ನೋದಕ್ಕಿಂತ ಒಂದು ಸಲಹೆ ರೂಪ ಆಗ್ಬೋದಾ ಅಂತ ಇದು. ಸೊ ಈಗ ಡಾಕ್ಟರ್ ಸಾಯಿಲ್ ಕೊಡ್ತೀವಿ, ಹೌದು, ಅಥವಾ ಅಡಿಕೆಗೆ ಅರೆಕಾ ಸ್ಪೆಷಲ್ ಕೊಡ್ತೀವಿ, ಅಥವಾ ಗ್ರೇಪ್ಸಿಗೆ ಗ್ರೇಪ್ ಸ್ಪೆಷಲ್ ಕೊಡ್ತೀವಿ. ಸೊ ನಮ್ಮ ಕಡೆ ರೈತರಿಗೆ ಈಗ ಸ್ಲರ್ರಿ ಅಂತ ಏನು ಹೇಳ್ತೀವಿ, ಫಾಸ್ಫೇಟ್ ಸ್ಲರ್ರಿ ಅಥವಾ ಪೊಟ್ಯಾಶ್ ಸ್ಲರ್ರಿ, ಫಾಸ್ಫೇಟ್ ಸಾಲ್ಯುಬಲೈಸರ್ ಬ್ಯಾಕ್ಟೀರಿಯಾ ಅಥವಾ ಪೊಟ್ಯಾಶ್ ಮೊಬಿಲೈಸರ್ ಬ್ಯಾಕ್ಟೀರಿಯಾ ಏನಿದೆ, ಇದರ ಪ್ರಾಮುಖ್ಯತೆ ನೀವು ಹೇಳೋದ್ರಿಂದ ತುಂಬಾ ಉಪಯೋಗ ಆಗುತ್ತಾ ಅಂತ ನಮ್ಮ ರೈತರಿಗೆ. ಬಿಕಾಸ್ ಅರೆಕಾ ಸ್ಪೆಷಲ್ ತಗೊಂಡು ಹೋಗ್ತಾರೆ, ಅವರಿಗೆ ಸ್ಲರ್ರಿ ಹಾಕ್ಲೇಬೇಕಾ, ಇವ್ರು ಹೇಳಿದ್ದಾರೆ ಇದೇನೋ ಚೆನ್ನಾಗಾಗುತ್ತೆ ಬಿಡು ಅನ್ನೋ ಒಂದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಬಟ್ ಇವಾಗ ನಾವೆಲ್ಲರೂ ತಿಳಿಸ್ಕೊಡ್ಬೇಕಾಗಿರೋದು ಏನು ಅಂತಂದ್ರೆ, ಇವಾಗ ಡಾಕ್ಟರ್ ಸಾಯಿಲ್ ಫರ್ಟಿಲಿಟಿ ಬೂಸ್ಟರ್ ಅಥವಾ ಡಾಕ್ಟರ್ ಸಾಯಿಲ್ ಅರೆಕಾ ಸ್ಪೆಷಲ್ ಇದು ಎಷ್ಟು ಮುಖ್ಯವಾಗಿ ನಮ್ಮ ಗಿಡಗಳಿಗೆ ಮುಖ್ಯನೋ
ಅಷ್ಟೇ ಮುಖ್ಯವಾಗಿ ಈ ಸ್ಲರ್ರಿ PS ಅಥವಾ ಪೊಟ್ಯಾಶ್ ಸ್ಲರ್ರಿ ಮುಖ್ಯ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಸೊ ಇದ್ರ ಬಗ್ಗೆ ಹೇಳಿ, ಇದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಫಸ್ಟ್ ಇವಾಗ ನಾವು ಡಾಕ್ಟರ್ ಸಾಯಿಲ್ ಹಾಕಿದಾಗ ನಮ್ಮ ಗಿಡಗಳಿಗೆ ಮುಖ್ಯವಾಗಿ ಬೇಕಾಗಿರೋ ಪ್ರಮುಖ ಅಥವಾ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ರಮುಖವಾಗಿ ಬೇಕಾಗಿರುವಂಥ ಪೋಷಕಾಂಶಗಳು ಯಾವುದು ಅಂತಂದ್ರೆ ಅದು ಸಾರಜನಕ ಆಗಿರ್ಬೋದು, ಪೊಟ್ಯಾಶ್ ಅಂತ, ರಂಜಕ ಅಂತ ನಾವು ಹೇಳ್ತೀವಿ. ಮೂರು ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಪೋಷಕಾಂಶಗಳು. ಯಾಕಂತಂದ್ರೆ ನಮ್ಮ ಇಂಡಿಯನ್ ಸಾಯಿಲ್ಸ್ ಅಥವಾ ಭಾರತದ ಮಣ್ಣಿನಲ್ಲಿ ಇವು ಕೊರತೆ ಇದೆ ಮಣ್ಣಲ್ಲಿ. ಸೊ ಇವನ್ನ ನಾವು ಗಿಡಗಳಿಗೆ ಒದಗಿಸ್ಬೇಕು. ಸೊ ಹಾಗಾಗಿ ಡಾಕ್ಟರ್ ಸಾಯಿಲ್ ಅಥವಾ ಇದರಲ್ಲಿ ಏನಿದೆ ಅಂತಂದ್ರೆ ಸಾರಜನಕ ಸ್ಥಿರೀಕರಣಗೊಳಿಸುವ ಬ್ಯಾಕ್ಟೀರಿಯಾ ಅದೇನ್ ಮಾಡುತ್ತೆ ಅಂತಂದ್ರೆ, ಉದಾಹರಣೆಗೆ ಅದು ಗಾಳಿಯಲ್ಲಿ ಎಷ್ಟು 79% ಅಷ್ಟು ನೈಟ್ರೋಜನ್ ಇದೆ, ಅಂದ್ರೆ ಸಾರಜನಕ ಇದೆ, ಮಣ್ಣಲ್ಲಿ ಕೊರತೆ ಇದೆ. ಅದೇನ್ ಮಾಡುತ್ತೆ ನ್ಯೂಟ್ರಿಯೆಂಟ್ಸ್ ಅಂತಂದ್ರೆ ಗಾಳಿಯಲ್ಲಿರುವಂತಹ ಸಾರಜನಕನ ಮಣ್ಣಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ಫಿಕ್ಸ್ ಆಗಿರುವಂತದನ್ನ ಗಿಡಗಳಿಗೆ ಕೊಡುತ್ತೆ. ಸೊ ಅವಾಗ ಏನಾಗುತ್ತೆ, ನೈಟ್ರೋಜನ್ ಅಥವಾ ಸಾರಜನಕ ಕೊರತೆನ ಕಡಿಮೆ ಮಾಡುತ್ತೆ ಅಲ್ವಾ. ನೆಕ್ಸ್ಟ್ ಬಂದ್ಬಿಟ್ಟು ಪೊಟ್ಯಾಶ್ ಬೇಕು, ರಂಜಕ ಬೇಕು, ಸಾಲ್ಯುಬಲೈಸರ್ಸ್ ಅಂತ ಅಥವಾ ಮೊಬಿಲೈಸರ್ಸ್ ಅಂತ ಇದೆ. ಅವು ಏನ್ ಮಾಡುತ್ತೆ ಅಂತಂದ್ರೆ ಈ ಪೊಟ್ಯಾಶ್ ಮತ್ತೆ ಫಾಸ್ಫೇಟ್ ಮಣ್ಣಲ್ಲೇ ಇರುತ್ತೆ, ಅದು ಗಾಳಿಯಲ್ಲಿ ಇರಲ್ಲ. ಸೊ ಅದೇನಾಗಿರುತ್ತೆ, ಮಿನರಲೈಸ್ ಫಾರ್ಮ್, ಇವಾಗ ಕಯಲಿನೈಟ್ ಅಂತ ಹೇಳ್ತೀವಿ, ಮಿನರಲ್ಸ್ ಖನಿಜಗಳ ರೂಪದಲ್ಲಿ ಮಣ್ಣಲ್ಲಿ ಇರುತ್ತೆ. ಅದನ್ನ ಕರಗಿಸ್ಬಿಟ್ಟು ಮಣ್ಣಿಗೆ ಕೊಡ್ಬೇಕು. ಸೊ ಆ ಕ್ರಿಯೆ ಮಾಡೋದು ಯಾವುದು ಅಂತಂದ್ರೆ ಈ ಸೂಕ್ಷ್ಮಾಣು ಜೀವಿಗಳು ಕರಗಿಸ್ಬಿಟ್ಟು ಗಿಡಗಳಿಗೆ ಸಿಗೋ ತರ ಮಾಡುತ್ತೆ. ಸೊ ಈ ಮೂರು ಪೋಷಕಾಂಶಗಳು ಗಿಡಗಳಿಗೆ ಸಿಗೋ ತರ ಮಾಡಿ ಅದು ಬೆಳವಣಿಗೆ ಹೆಚ್ಚಿಗೆ ಮಾಡೋ ತರ ಮಾಡುತ್ತೆ. ಸೊ ಅಂದ್ರೆ ಈಗ ಓವರ್ ಆಲ್ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಅದೇ ರೈತರಿಗೆ ನಾವು ತಿಳಿಸ್ಬೇಕಾಗಿರೋದು ಇಷ್ಟೇ, ಅರೇಕಾ ಸ್ಪೆಷಲ್ ಆಗಿರ್ಬೋದು ಅಥವಾ ಗ್ರೇಪ್ ಸ್ಪೆಷಲ್, ಫರ್ಟಿಲಿಟಿ ಬೂಸ್ಟರ್ ಎಷ್ಟು ಮುಖ್ಯನೋ ನಮ್ ಗಿಡಗಳಿಗೆ ಕೊಡೋದು. PS ಅಥವಾ ಫಾಸ್ಫೇಟ್, ಇವಾಗ ಏನಂತಂದ್ರೆ ಫಾಸ್ಫೇಟ್ ಅಂತ ಹೇಳಿದ್ರಿ, ರೂಟ್ ಅಥವಾ ಬೇರಿನ ಬೆಳವಣಿಗೆಗೆ ಅತಿ ಉಪಯುಕ್ತವಾದ ಒಂದು ಪೋಷಕಾಂಶ ಅದು. ಇವಾಗ ಹೌದು, ರೂಟ್ ಡೆವಲಪ್ಮೆಂಟ್ಗೆ ಫಾಸ್ಫೇಟ್ ಅನ್ನೋದು ತುಂಬಾ ಬೇಕು. ಯಾಕಂತಂದ್ರೆ ಅಲ್ಲಿ ಏರಿಯೇಷನ್ ಎಲ್ಲ ಆಗ್ಬೇಕು ಅಂತಂದ್ರೆ ರೂಟ್ಸ್ ಡೆವಲಪ್ಮೆಂಟ್ ಚೆನ್ನಾಗಿರ್ಬೇಕು. ಆ ರೂಟ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ಬೇಕು ಅಂದ್ರೆ ಫಾಸ್ಫೇಟ್ ಅನ್ನೋ ಒಂದು ಪೋಷಕಾಂಶ ಅದಕ್ಕೆ ಬೇಕಾಗಿರುತ್ತೆ. ಅದು ಕೊಡೋದು ಯಾವಾಗ ಅಂದ್ರೆ ಸ್ಲರ್ರಿ ಹಾಕಿದಾಗ ಏನಾಗುತ್ತೆ, ಅಲ್ಲಿ ಮಣ್ಣಲ್ಲಿರೋ ಪೋಷಕಾಂಶ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನೇ ರೂಟ್ ಡೆವಲಪ್ಮೆಂಟ್ ಆಗಿರ್ಲಿಲ್ಲ ಆ ಟೈಮಲ್ಲಿ ಅಂತಂದ್ರೆ ಅದು ಕವರ್ ಅಪ್ ಮಾಡ್ಕೊಂಡ್ಬಿಟ್ಟು ಬೆಳವಣಿಗೆ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಪೊಟ್ಯಾಶ್ ಅಂತ ಹೇಳಿದ್ವಿ ಅಲ್ವಾ, ಪೊಟ್ಯಾಶ್ ಬಂದ್ಬಿಟ್ಟು ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಇದೆ, ಡಿಸೀಸ್ ರೆಸಿಸ್ಟೆನ್ಸ್ ಪವರ್ ಇದೆ. ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಟಿಶ್ಯೂಸ್ ಫುಲ್ ಸ್ಟ್ರಾಂಗ್ ಮಾಡುತ್ತೆ. ಟಿಶ್ಯೂ ಸ್ಟ್ರಾಂಗ್ ಮಾಡೋದ್ರಿಂದ ಏನ್ ಮಾಡುತ್ತೆ ಅಂತಂದ್ರೆ ಬೇರೆ ಯಾವುದೇ ಒಂದು ರೋಗ ಅಟ್ಯಾಕ್ ಆದಾಗ ಅದ್ರಲ್ಲಿ ಒಂದು ಇಮ್ಯುನಿಟಿ ಪವರ್ನ ಹೆಚ್ಚಿಗೆ ಮಾಡೋಕೆ ಒಂದು ಕೆಪಾಸಿಟಿ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಪೊಟ್ಯಾಶ್ ಬಂದ್ಬಿಟ್ಟು ಅದು ಟ್ರಾನ್ಸ್ಪ್ಲಾಂಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಇವಾಗ ನೀರು ಗಿಡಗಳು ಎಲ್ಲ ಪೋಷಕಾಂಶಗಳನ್ನ ಹೀರ್ಕೋಬೇಕು ಅಂತಂದ್ರೆ ಗಿಡಗಳಲ್ಲಿ ಟ್ರಾನ್ಸ್ಪಿರೇಷನ್ ಅಂತ ಏನು ಹೇಳ್ತೀವಿ ಅದು ಆಗಬೇಕು. ಆ ಟ್ರಾನ್ಸ್ಪಿರೇಷನ್ ಆಗಬೇಕು ಅಂತಂದ್ರೆ ಮುಖ್ಯವಾಗಿ ಅಲ್ಲಿ ಬೇಕಾಗಿರೋದು ಪೊಟ್ಯಾಶ್ ಅನ್ನೋ ಒಂದು ಪೋಷಕಾಂಶ. ಸೊ ಅದು ನಾವು ಕೊಟ್ಟಾಗ ಏನಾಗುತ್ತೆ, ನೀಟಾಗಿ ಟ್ರಾನ್ಸ್ಪಿರೇಷನ್ ಆಗಿ ಪೋಷಕಾಂಶಗಳನ್ನ ಹೀರ್ಕೊಳ್ಳೋಕ್ಕೆ ಶಕ್ತಿನ ಜಾಸ್ತಿ ಮಾಡುತ್ತೆ, ಜೊತೆಗೆ ಇಮ್ಯುನಿಟಿ ಪವರ್ನು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಮತ್ತೆ ಇನ್ನೊಂದೇನಂದ್ರೆ ಫಾಸ್ಫೇಟ್ ಅಂತ ಹೇಳಿದ್ರಿ, ಅದು ನಮ್ದು ಒಂದು ಎನರ್ಜಿ ADP ಅಂತ ಹೇಳ್ತೀವಿ. ಅದು ಒಂದು ಎನರ್ಜಿ ಮಾಲಿಕ್ಯೂಲ್, ಅದು ಡೈಮೋಫಾಸ್ಫೇಟ್. ಅದು ಏನಾಗುತ್ತೆ, ಎನರ್ಜಿ ಮಾಲಿಕ್ಯೂಲ್ ಆಗಿರೋದ್ರಿಂದ ಏನ್ ಮಾಡುತ್ತೆ, ಗಿಡಗಳಲ್ಲಿ ಎನರ್ಜಿ ಜಾಸ್ತಿ ಬರೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಪೊಟ್ಯಾಶ್ ಫಾಸ್ಫೇಟ್. ಸೊ ಅದು ಇದ್ರೆ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ಲಾಂಟ್ಗಳಲ್ಲಿ. ಸೊ ಅವಾಗ ರೂಟ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಈ ಮೂರು ಪೋಷಕಾಂಶಗಳು ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಕೊಳ್ತಾ ಹೋದ್ರೆ ಅದ್ರ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದೇನಂದ್ರೆ ಡಾಕ್ಟರ್ ಸಾಯಿಲ್ ಹಾಕಿದಾಗ ನಾವು ಒಂದು ಲಘು ಪೋಷಕಾಂಶಗಳು ಅಂತ ಏನು ಹೇಳ್ತೀವಿ ಅದು ಸಹ ದೊರೆಯುತ್ತೆ. ಅದು ಹೇಗೆ ದೊರೆಯುತ್ತೆ ಅಂತಂದ್ರೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆದಾಗ ಏನಾಗುತ್ತೆ, ಚಿಲೇಟಿಂಗ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಏನಾಗುತ್ತೆ ಅಂದ್ರೆ ಸಾವಯವ ಇಂಗಾಲ ಅಂತಂದ್ರೆ ಏನು, ಅದರಲ್ಲಿ ಹ್ಯೂಮಸ್ ನೇಚರ್ ಜಾಸ್ತಿ ಇರುತ್ತೆ. ಅದರಲ್ಲಿ ಕ್ಯಾಟೈನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅನ್ನೋ ಒಂದು ರಿಯಾಕ್ಷನ್ ಆಗಿ, ಅಂದ್ರೆ ಅದು ಒಂದು ಕ್ರಿಯೆ ಆಗಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇವಾಗ ಬೋರಾನ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಅದು ನಮ್ಮ ಮಣ್ಣಲ್ಲಿ ಲಘು ಪೋಷಕಾಂಶಗಳ ಕೊರತೆ ಯೂಶಲಿ ನಾವು ನೋಡ್ತೀವಿ. ಸೊ ಅದನ್ನ ಏನ್ ಮಾಡುತ್ತೆ ಅಂದ್ರೆ ಚಿಲೇಟಿಂಗ್ ಅಂದ್ರೆ ಇವೆರಡು ಮೆಟಲ್ಸ್ ಆಗಿರೋದ್ರಿಂದ, ಜಿಂಕ್ ಮೆಟಲ್ ಆಗಿರೋದ್ರಿಂದ ಚಿಲೇಟ್ ಮಾಡಿಬಿಟ್ಟು ಅಂದ್ರೆ ಹಿಡ್ಕೊಂಡ್ಬಿಟ್ಟು ಅದು ಈ ಗಿಡಗಳಿಗೆ ಕೊಡೋಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಲಘು ಪೋಷಕಾಂಶಗಳು ಕೆಲವೊಂದು ಮತ್ತೆ ಈ ಪ್ರಮುಖವಾಗಿರುವ ಪೋಷಕಾಂಶಗಳು ಸಿಗೋದ್ರಿಂದ ಆಟೋಮೆಟಿಕಲಿ ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಯಾಕೆ ಎಲ್ಲ ಪೋಷಕಾಂಶಗಳು ಗಿಡಗಳಿಗೆ ಸಿಗೋದು ಮಸ್ಟ್ ಅಂಡ್ ಶುಡ್, ಇಲ್ಲ ಅಂತಂದ್ರೆ ಸಮಗ್ರ ಪೋಷಕಾಂಶ ಬೇಕೇ ಬೇಕು. ಹೌದು. ಸೊ ನಾನು ಈ ಪ್ರಶ್ನೆ ಯಾಕೆ ತುಂಬ ಮುಖ್ಯವಾಗಿ ಕೇಳಿದೆ ಅಂದರೆ ನಮ್ಮ ವಲಯದ ನಾನು ನೋಡಿರುವಂತಹ ರೈತರು ಸಾಕಷ್ಟು ಜನ ಇವಾಗ ನಾವು ಡಾಕ್ಟರ್ ಸಾಯಿಲ್ ಪ್ರಾಡಕ್ಟ್ ಅಥವಾ ಅವರಿಗೆ ನಾವು ಕೊಡುವಾಗಲೇ ಹೇಳ್ತೀವಿ ಸಂಪೂರ್ಣವಾಗಿ ಭೂಮಿಗೆ ಕೊಡುವಂಥ ರಾಸಾಯನಿಕಗಳನ್ನ ನಿಲ್ಲಿಸಬೇಕು. ಫಾರ್ ಎಕ್ಸಾಂಪಲ್ DAP ಕೊಡ್ತಿದ್ದೀರಿ, ಫಾಸ್ಫೇಟ್ಗೋಸ್ಕರ DAP ಕೊಡ್ತಾರೆ ಅಥವಾ MOP ಪೊಟ್ಯಾಶ್ಗೋಸ್ಕರ ಕೊಡ್ತಾರೆ. ಸಂಪೂರ್ಣವಾಗಿ ಇದನ್ನ ನಿಲ್ಸಿದ್ರೆ ಅಷ್ಟೇ ನಾವು ನಿಮಗೆ ಡಾಕ್ಟರ್ ಸಾಯಿಲ್ ರೆಕಮೆಂಡ್ ಮಾಡ್ತೀವಿ, ಇಲ್ಲಾಂದ್ರೆ ಬೇಡ ಅಂತ. ಸೊ ಅವರು ತಲೆಯಲ್ಲಿ ಏನಾಗುತ್ತೆ, ಮೇ ಬಿ ಇವ್ರ ಪ್ರಾಡಕ್ಟ್ ಆದ ತಕ್ಷಣ ಫಾಸ್ಫೇಟ್ ಪೊಟ್ಯಾಶ್ ಇದೆಲ್ಲ ಸಿಗ್ಬೋದೇನೋ ಅನ್ನೋದಾಗುತ್ತೆ. ಅವ್ರಿಗೆ ಎಲ್ಲರೂ
ಸ್ಲರ್ರಿ ಕೊಡೋದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ. ಅದರಿಂದ ಪ್ರಮುಖವಾಗಿ ನಾನು ಈ ಪ್ರಶ್ನೆ. ಆದ್ರೆ ಯಾಕಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕ್ಬೇಡಿ ಅಂತ ಯಾಕೆ ಹೇಳೋದು ಅಂದ್ರೆ, ಇವ್ ಹಾಕಿದ್ರೆ ಡಾಕ್ಟರ್ ಸಾಯಿಲ್ ಹಾಕಿದಾಗ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ. ಇವಾಗ ಕೆಮಿಕಲ್ ಫರ್ಟಿಲೈಸರ್ಸ್ ಅಲ್ಲಿ ಎಷ್ಟೋ ಟಾಕ್ಸಿಕ್ ಮೆಟಲ್ಸ್ ಅಂತ ಹೇಳ್ತೀವಿ, ಯಾವುದು ಕ್ಯಾಡ್ಮಿಯಂ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಮರ್ಕ್ಯೂರಿ ಆಗಿರ್ಬೋದು, ಅದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇರುತ್ತೆ. ಸೊ ಆ ಕ್ವಾಂಟಿಟಿಯಲ್ಲಿರೋ ಒಂದು ಮಣ್ಣಿಗೆ ಸೇರ್ಕೊಂಡ್ಬಿಟ್ರೆ ಅದು ಪಾಯ್ಸನಸ್ಸು, ಎಲ್ಲ ಈವನ್ ಮನುಷ್ಯರಿಗೂ ಪಾಯ್ಸನಸ್ಸು, ಎಲ್ಲ ಸೂಕ್ಷ್ಮಾಣು ಜೀವಿಗಳಿಗೂ ಪಾಯ್ಸನಸ್ಸು. ಸೊ ಆ ಕಂಡೀಷನ್ ಆ ಮಣ್ಣಲ್ಲಿ ಹೋದಾಗ ನಾವು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗಲಿ ಅಂತ ಹಾಕ್ತಿರುವಂಥ ಒಂದು ಯಾವುದು ಈ ಡಾಕ್ಟರ್ ಸಾಯಿಲು, ಅದು ರಿಯಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಆ ಒಂದು ಕಾರಣಕ್ಕೋಸ್ಕರ ಕೆಮಿಕಲ್ ಫರ್ಟಿಲೈಸರ್ಸ್ನ ಹಾಕಬೇಡಿ ಅಂತ ಹೇಳ್ತೀವಿ. ಹೌದು, ಅದೇ ಅದು ಹಾಕೋದ್ರಿಂದ ಸೂಕ್ಷ್ಮಾಣು ಜೀವಿಗಳಿಗಾಗಿರ್ಬೋದು ಅಥವಾ ಎರೆಹುಳುಗಳ ಉತ್ಪಾದನೆ ಅದಕ್ಕೆಲ್ಲ ತೊಂದರೆ ಆಗುತ್ತೆ. ಸೇಮ್ ನಮ್ಮ ಮನುಷ್ಯರಿಗೆ ಯಾವ ತರ ಒಂಚೂರು ಕೆಮಿಕಲ್ ತಾಕ್ತಂದ್ರೆ ಒಂಚೂರು ತೊಂದರೆ ಆಗುತ್ತೋ ಅದೇ ತರ ಆ ಸೂಕ್ಷ್ಮಾಣು ಜೀವಿ. ಎರೆಹುಳುಗಳು ಏನಾಗುತ್ತೆ ಅಂದ್ರೆ ಅದು ಬಾಡಿ ಹೊರಗಡೆಯಿಂದ ರೆಸ್ಪೈರ್ ಮಾಡುತ್ತೆ. ಅದು ಸ್ಕಿನ್ ಉಪಯೋಗಿಸ್ಕೊಂಡ್ಬಿಟ್ಟು ರೆಸ್ಪೈರ್ ಮಾಡೋದ್ರಿಂದ ಅದು ಎಲ್ಲ ಸ್ಕಿನ್ನಿಗೆ ಬಂದು ಎಫೆಕ್ಟ್ ಆಗುತ್ತೆ. ಅದು ಯಾವುದು ಟಾಕ್ಸಿಕ್ ಮೆಟಲ್ಸ್ ಅವಾಗ ರೆಸ್ಪೈರ್ ಮಾಡೋಕ್ಕಾಗದೆ ಸತ್ತೋಗ್ಬಿಡುತ್ತೆ ಅದು. ಸೊ ಹಾಗಾಗಿ ನಾವು ಕೆಮಿಕಲ್ ಫರ್ಟಿಲೈಸರ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಸಾವಯವ ಪದ್ಧತಿ ಕಡೆ ಹೋಗಿ ಅಂತ ಹೇಳೋದು. ಸೊ ನಿಮ್ಮದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಲ್ಲಿ ನಿಮ್ಮದು ಅಲ್ಲಿ ಚಿಕ್ಕಬಳ್ಳಾಪುರ ಸೈಡ್? ನೀವು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ, ಅಂದರೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಅಂದರೆ ಸ್ಯಾಟಿಸ್ಫೈಡ್ ವೇಯಲ್ಲಿದೆ ನನಗೆ. ಬಿಕಾಸ್ ಏನೋ ರೈತರು ಸಾವಯವ ಕೃಷಿ ಪದ್ಧತಿಗೆ ಒಲವು ತೋರಿಸಿರೋದು ಒಂದು ಮುಖ್ಯವಾದ ಕಾರಣ ಆದರೂ ಸಹ ನಾವು ರೈತರಿಗೆ ಯಾವುದೋ ಒಂದು ನಾಲೆಡ್ಜ್ ಅಂದರೆ ಸಾವಯವ ಕೃಷಿ ಪದ್ಧತಿಗೆ ನಾಲೆಡ್ಜ್ ಕೊಡುವಂಥ ಒಂದು ವೇದಿಕೆ ನಮಗೂ ಸಹ ಸಿಕ್ಕಿದೆ. ಸೊ ಸಾವಯವ ಕೃಷಿ ಪದ್ಧತಿನ ಅಳವಡಿಸ್ಕೊಳ್ಳೋದ್ರಿಂದ ಕೇವಲ ನಮ್ಮ ಕೃಷಿ ಒಂದೇ ಅಂತ ಕೃಷಿ ಭೂಮಿ ಒಂದೇ ಸರಿಯಾಗೋದು ಅಥವಾ ನಮ್ಮ ಇಳುವರಿ ಹೆಚ್ಚಿಗೆ ಆಗೋದು, ಒಳ್ಳೆ ಆದಾಯ ಸಿಗೋದು ಒಂದೇ ಅಲ್ಲದೆ ಪ್ರಮುಖವಾಗಿ ನಾವು ಪರಿಸರಕ್ಕೆ ಒಂದು ಸಣ್ಣ ಕೊಡುಗೆ ಕೊಡೋ ಥರ ಆಗಿದೆ. ಅಂದರೆ ಈಗ ನಮ್ಮೆಲ್ರಿಗೂ ತಿಳಿದಿರುವ ಹಾಗೆ ತಾಪಮಾನ ಹೆಚ್ಚಾಗ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಹೇಳ್ತೀವಿ, ಇದು ಸಾಕಷ್ಟು ಹೆಚ್ಚಾಗ್ತಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮೆಲ್ರಿಗೂ ತಿಳಿದಿರುವ ಹಾಗೆ ಪೊಲ್ಯೂಷನ್, ಅಂದರೆ ಭೂಮಿ ಅಂದರೆ ಸಾಯಿಲ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಏರ್ ಪೊಲ್ಯೂಷನ್, ಗಾಳಿ ಮಾಲಿನ್ಯ, ನೀರಿನ ಮಾಲಿನ್ಯ, ಇದೆಲ್ಲ ಸಾಕಷ್ಟು ಯಥೇಚ್ಛವಾಗಿ ಕಂಡು ಬರ್ತಿದೆ. ಇದಕ್ಕೊಂದು ಮುಖ್ಯ ಕಾರಣ, ಪ್ರಮುಖ ಕಾರಣ ಮಣ್ಣಿಗೆ ಸಾಕಷ್ಟು ರಾಸಾಯನಿಕಗಳನ್ನ ಕೊಡ್ತಿರುವಂಥದ್ದು. ಸೊ ಈಗ ಬರುವಂತ ಮಳೆ ನೀರೆಲ್ಲ ಭೂಮಿಗೆ ಹೋದಾಗ ಮಣ್ಣಿಗೆ ನಾವು ಸಾಕಷ್ಟು ರಾಸಾಯನಿಕಗಳನ್ನ ಕೊಟ್ಟಾಗ ಮಳೆ ನೀರೆಲ್ಲ ವಿಷ ಆಗ್ತಿದೆ. ನಾವು ಕುಡಿಯುವಂಥ ನೀರಾಗಿರ್ಬೋದು, ತಿನ್ನುವಂಥ ಆಹಾರ ಆಗಿರ್ಬೋದು, ಸೇವಿಸ್ತಿರುವಂತಹ ಗಾಳಿ ಪ್ರತಿಯೊಂದು ವಿಷಕಾರಿ ಆಗ್ತಿದೆ. ಇದೇ ಥರ ಒಂದು ರಾಸಾಯನಿಕ ಕೃಷಿ ಪದ್ಧತಿ ಫಾಲೋ ಆಗ್ತಾ ಹೋದ್ರೆ ನನ್ನ ಅನಿಸಿಕೆ ಮುಂದಿನ ಪೀಳಿಗೆಗೆ ಅಂತ ಕೊಡೋಕ್ಕೆ ಒಂದು ಯಾವುದೇ ರೀತಿ ಕೊಡುಗೆ ನಮ್ಮ ಹತ್ರ ಇರಲ್ಲ. ಸಂಪೂರ್ಣವಾಗಿ ಅಥವಾ ಶೂನ್ಯ ಅಂತ ಏನು ಹೇಳ್ತೀವಿ, ಸಂಪೂರ್ಣವಾಗಿ ಶೂನ್ಯ ಆಗುತ್ತೆ ಮುಂದಿನ ಪೀಳಿಗೆಗೆ. ನಾವು ಒಂದು ವಿಷರಹಿತ ಭೂಮಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಇದೇ ಥರ ಒಂದು ರಾಸಾಯನಿಕ ಕೃಷಿ ಪದ್ಧತಿನ ಅಳವಡಿಸ್ಕೊತಾ ಹೋದರೆ. ಸೊ ಸಾವಯವ ಕೃಷಿ ಪದ್ಧತಿನ ಅಳವಡಿಸ್ಕೊತಾ ಹೋದರೆ ನಮಗೆ ಇಳುವರಿ ಹೆಚ್ಚಿಗೆ ಬರುತ್ತೆ, ಜೊತೆಗೆ ನಮ್ಮ ಪರಿಸರಕ್ಕೆ ಒಂದು ಸಣ್ಣ ಕೊಡುಗೆ ಕೊಟ್ಟಿದ್ದೀವಿ ಅನ್ನೋ ಒಂದು ನೆಮ್ಮದಿನೂ ನಮಗಿರುತ್ತೆ. ಸೊ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬ ರೈತರು ಮೇಡಮ್ ಇನ್ನೊಂದು ತುಂಬ ಕಾನ್ಸೆಪ್ಟ್ ಇದೆ, ದಟ್ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ಪದ್ಧತಿನ ಅಳವಡಿಸ್ಕೊಂಡ್ರೆ ರಾಸಾಯನಿಕ ಪದ್ಧತಿಯಲ್ಲಿ ವೇಗವಾಗಿ ಬರುತ್ತೆ ಇಳುವರಿ, ಆದರೆ ನಮಗೆ ಬರಲ್ಲ ಅನ್ನೋದು. ಬಟ್ ಇದು ಆ್ಯಕ್ಚುಲಿ ತಪ್ಪು ಕಲ್ಪನೆ, ಅದಷ್ಟೇ ತುಂಬ ತಪ್ಪು ಕಲ್ಪನೆ ಇದು. ಬಿಕಾಸ್ ನಾವು ನೋಡ್ತಿದ್ದೀವಿ ರೈತರು ಸ್ಟಾರ್ಟಿಂಗ್ ಬೀಜೋಪಚಾರದಿಂದನೂ ಸಾವಯವ ಕೃಷಿ ಪದ್ಧತಿಯಲ್ಲಿ ಕೃಷಿನ ಅಳವಡಿಸ್ಕೊಂಡಿರುವಂತಹ ಸಾಕಷ್ಟು ಜನ ರೈತರು ನೋಡಿದ್ದೀವಿ. ಈಗ ಪಕ್ಕ ತೋಟಗಳಲ್ಲೇ ಇರ್ತವೆ, ಈ ತೋಟದವರು ರಾಸಾಯನಿಕ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿರ್ತಾರೆ, ಇವರು ಸಾವಯವ ಕೃಷಿ ಪದ್ಧತಿನ ಅಳವಡಿಸ್ಕೊತಾ ಇರ್ತಾರೆ. ಸೊ ಎಷ್ಟು ದಿನಕ್ಕೆ ಏನು ಬರಬೇಕೋ ಪ್ರತಿಯೊಂದು ಸಾವಯವ ಕೃಷಿ ಪದ್ಧತಿಲಿ ಅಳವಡಿಸ್ಕೊಂಡಿರೋದು ಬಂದಿದೆ. ಸೊ ಇದೊಂದು ತಪ್ಪು ಕಲ್ಪನೆಯನ್ನು ತೆಗೆದಾಕೊಂಡ್ರೆ ಸಾವಯವ ಕೃಷಿ ಪದ್ಧತಿಗೆ ಸಾಕಷ್ಟು ಜನ ರೈತರು ಒಲವು ತೋರಿಸೋದ್ರಿಂದ ತಮ್ಮ ವೆಚ್ಚನ ಕಡಿಮೆ ಮಾಡಿಕೊಂಡು ಆದಾಯನ ಹೆಚ್ಚಿಗೆ ಮಾಡ್ಕೋಬೋದು. ಹಾಗೆಯೇ ಮಣ್ಣಿನ 3 ಮುಖ್ಯ ಗುಣಗಳೇನಿದೆ ಅದ್ರ ಜೊತೆಗೆ ಮುಂದಿನ ಪೀಳಿಗೆಗೆ ಸಾಕಷ್ಟು ಕೊಡುಗೆಗಳನ್ನ ಕೊಡ್ಬೋದು, ಪರಿಸರಕ್ಕೆ ಒಂದು ಸಣ್ಣ ಕೊಡುಗೆ ಕೊಡ್ಬೋದು. ಈಗ ಸಾಕಷ್ಟು ವಾತಾವರಣಗಳಲ್ಲಿ ಬದಲಾವಣೆಗಳಾಗ್ತಿದೆ, ಇದನ್ನೆಲ್ಲ ತಡಿಲಿಕ್ಕೆ ನಮ್ಮಿಂದ ಕೈಲಾದಷ್ಟು ಒಂದು ಸಣ್ಣ ಸಹಾಯ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ನೀವು ರೈತರಿಗೆ ಅಂದರೆ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳಕ್ಕೆ ತುಂಬ ಸಹಾಯ ಮಾಡ್ತಿದ್ದೀರಾ. ಹೀಗೆ ಎಲ್ಲರಿಗೂ ಸಹಾಯ ಮಾಡ್ತಾ ಅತಿ ಹೆಚ್ಚು ಕೃಷಿಕರಿಗೆ ಸಾವಯವದತ್ತ ದಾರಿ ತೋರಿಸಲಿ ಅಂತ ಹೇಳಿ. ಖಂಡಿತ. ನೋಡಿದ್ರಲ್ಲ ರೈತರೇ, ನೀವು ಸಹ ಸಾವಯವ ಪದ್ಧತಿನ ಅಳವಡಿಸ್ಕೊಂಡು ಸಹ ಕೃಷಿಯನ್ನು ಮಾಡ್ಬೋದು. ಧನ್ಯವಾದಗಳು.